ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಎಸ್, ಆಸ್ಟ್ರಾಲಜಿ ರಿಲೇಟೆಡ್ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು. ಐ ಥಿಂಕ್ ನಾನು ರೀಸೆಂಟಾಗಿ ಪೋಸ್ಟ್ ಹಾಕಿದ್ದೆ, ಯಾರಿಗೆಲ್ಲ ಆಸ್ಟ್ರಾಲಜಿ ವೀಡಿಯೋಸು ಬೇಕು ಅಂತ. ತುಂಬ ಜನ, ಇನ್ಫ್ಯಾಕ್ಟ್ 99%, ಎಲ್ಲೋ 1% ಮಾತ್ರ ಟ್ಯಾರೋ ಮಾತ್ರ ಇರಲಿ ಅಂತ ಹೇಳಿದರು. 99% ಆಸ್ಟ್ರಾಲಜಿ ರಿಲೇಟೆಡ್ ಕೂಡ ವಿಡಿಯೋಸ್ ಮಾಡಿ ಅಂತಲೇ ಬಂತು. ಐ ಆಮ್ ರಿಯಲಿ ಹ್ಯಾಪಿ, ಬಿಕಾಸ್ ಅಂದ್ಕೊಂಡಿರಲಿಲ್ಲ ಇಲ್ಲಿ ತುಂಬ ಜನರಿಗೆ ಆಸ್ಟ್ರಾಲಜಿಲೂ ತುಂಬ ಇಂಟ್ರೆಸ್ಟ್ ಇದೆ, ಆಸ್ಟ್ರಾಲಜಿ ಕಲಿಬೇಕಂತ ಇಂಟ್ರೆಸ್ಟ್ ಇದೆ, ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನೌ ಐ ನೋ, ಐ ಆಮ್ ರಿಯಲಿ ವೆರಿ ಗ್ಲ್ಯಾಡ್. ಓಕೆ, ಸೊ ಯಾಕೆ ನೀವು ಕಲಿಬೇಕು, ಆಸ್ಟ್ರಾಲಜಿ ರಿಲೇಟೆಡ್ ಆಗಿರ್ಬೋದು, ಯಾಕೆ ನೀವು ಡಿಸ್ಕಸ್ ಮಾಡಬೇಕು? ತುಂಬ ಜನಕ್ಕೆ ಕ್ವೆಶನ್ಸ್ ಇರುತ್ತೆ. ಐ ಮೀನ್, ಆಸ್ಟ್ರಾಲಜಿ ಅಂದರೆ ಹೆಂಗೆ ಗೊತ್ತಾ, ಇವಾಗ ಒನ್ಸ್ ಆ್ಯನ್ ಆಸ್ಟ್ರಾಲಜರ್ ಆಲ್ವೇಸ್ ಆ್ಯನ್ ಆಸ್ಟ್ರಾಲಜರ್ ಥರ. ಇವಾಗ ಆಸ್ಟ್ರಾಲಜಿ ಅಂದ್ಕೂಡಲೇ ಅದು ನಿಮಗೆ ಯಾರೋ ಪುಷ್ ಮಾಡಬೇಕು ಕಲಿಯೋದಕ್ಕೆ, ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅನ್ನೋ ಅವಶ್ಯಕತೆಯೇ ಇಲ್ಲ. ಒಂದು ಸಲ ಅದು ಇಂಟ್ರೆಸ್ಟ್ ಬಂದುಬಿಟ್ರೆ, ಒಂದು ಸಲ ನಾವು ಕನೆಕ್ಟ್ ಆಗೋದಕ್ಕೆ ಶುರು ಮಾಡಿಬಿಟ್ರೆ, ಒಂದು ಸಲ ಅದು ನಮ್ಮ ಲೈಫಲ್ಲಿ ರಿಲೇಟ್ ಮಾಡೋದಕ್ಕೆ ಶುರು ಆಗಿಬಿಟ್ರೆ, ಐ ಗೆಸ್ ನಾವು ಅಷ್ಟು ಈಸಿಯಾಗಿ ಆ ಒಂದು ಗೂಡಿಂದ ಹೊರಗೆ ಬರಲ್ಲ. ಓಕೆ, ದ್ಯಾಟ್ ಈಸ್ ವಾಟ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ಇಟ್ಸ್ ಓಕೆ, ನೀವು ಈ ಸಬ್ಜೆಕ್ಟಿಗೆ ಹೊಸೊಬ್ರಾಗಿರ್ಬೋದು. ನನಗಿದ್ರ ಬಗ್ಗೆ ಏನೂ ಗೊತ್ತಿಲ್ಲ, ದೇರ್ ಇಸ್ ನೋ ವೇ ನಾನಿದ್ರ ಬಗ್ಗೆ ಕಲ್ತ್ಕೊತೀನಿ, ಹೀಗೆಲ್ಲ ನೀವು ಅಂದ್ಕೊತಾ ಇದ್ದೀರಾ ಅಂದರೆ ನೋ. ಬಿಕಾಸ್ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಇಟ್ಸ್ ಓಕೆ, ಯು ಕ್ಯಾನ್ ಸ್ಟಾರ್ಟ್ ಫ್ರಮ್ ಸ್ಕ್ರ್ಯಾಚ್. ಇವತ್ತಿಂದನೇ ನೀವು ಸ್ಟಾರ್ಟ್ ಮಾಡ್ಬೋದು. ಏನೂ ಗೊತ್ತಿಲ್ಲದೇ, ಬೇಸಿಕ್ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದ್ರೂ ಅಟ್ಲೀಸ್ಟ್ ನಿಮಗೆ ನಿಮ್ಮ ಸನ್ ಸೈನ್ ಎಲ್ಲಿರುತ್ತೆ, ನಿಮ್ಮ ಮೂನ್ ಸೈನ್ ಎಲ್ಲಿರುತ್ತೆ ಅಂತ ಅಟ್ಲೀಸ್ಟ್ ಅಷ್ಟು ಗೊತ್ತಿದ್ರೂ ಸಾಕು. ನಿಮ್ಮ ಬಗ್ಗೆ ನೀವು ತಿಳ್ಕೊತ ಹೋಗ್ಬೋದು. ಟು ಬಿ ಆನೆಸ್ಟ್, ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕೂಡ ಹಾಗೇ. ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ, ನಾನು ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ನಾನು ಫ್ಯೂಚರಲ್ಲಿ ಹೆಂಗೆ ರಿಯಾಕ್ಟ್ ಮಾಡ್ಬೋದು ಸಿಚುವೇಶನ್ಸ್ಗೆ, ನಾನು ಎಲ್ಲಿ ಗ್ರೋ ಆಗ್ಬೋದು, ನಾನು ಯಾವ ಒಂದು ಫೀಲ್ಡ್ನ ಚೂಸ್ ಮಾಡಿದ್ರೆ ಅದು ನನ್ನ ಸೋಲ್ಗೆ ಕನೆಕ್ಟ್ ಆಗುತ್ತೆ. ಸೊ ಈ ಥರ ಎಲ್ಲ ಒಂದಷ್ಟು ಸಿಚುವೇಶನ್, ಈ ಥರ ಎಲ್ಲ ಕ್ವೆಶನ್ಸ್ ಬಂದ ಮೇಲೇ ನಾನು ಆಸ್ಟ್ರಾಲಜಿ ಕಡೆ ಜಾಸ್ತಿ ಇನ್ಕ್ಲೈನ್ ಆಗಿದ್ದು. ಸೊ ಇಟ್ಸ್ ಓಕೆ, you all guys can start from scratch. ಆ್ಯಂಡ್ ಕಲ್ತು ಕೂಡಲೇ ನೀವು ಅದು ಆಸ್ಟ್ರಾಲಜರೇ ಆಗಬೇಕು ಅಂತ ಏನಿಲ್ಲ. ಒನ್ ಬೆಸ್ಟ್ ಪಾರ್ಟ್ ಇಸ್, ನಿಮ್ಮ ಬಗ್ಗೆ ನೀವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ಆ್ಯಂಡ್ ಬೇರೆಯವ್ರ ಬಗ್ಗೆನೂ ಅರ್ಥ ಮಾಡ್ಕೋಬೋದು ನೀವು. ಬೇರೆಯವರ ಪ್ಲೇಸ್ಮೆಂಟ್ಸ್ ಗೊತ್ತಾದರೆ, ಅಟ್ಲೀಸ್ಟ್ ಬೇಸಿಕ್ ಮೂನ್ ಸೈನ್ ಗೊತ್ತಾದರೆ, ಪ್ರಾಬಬ್ಲಿ ಯು ಗೈಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಏನಾಗ್ತಾ ಇದೆ ಅಂತ ಅಲ್ವಾ. ಅಥವಾ ಈ ಪರ್ಸನ್ ಯಾವ ಥರ ಯೋಚನೆ ಮಾಡ್ತಾರೆ, ಈ ಪರ್ಸನ್ಗೆ ಏನು ಪ್ರಯಾರಿಟಿ, ಪರ್ಸನ್ಗೆ ಲೈಫಲ್ಲಿ ಫಸ್ಟ್ ಚಾಯ್ಸ್ ಯಾವುದು, ಸೆಕೆಂಡ್ ಚಾಯ್ಸ್ ಯಾವುದು, ಅಟ್ಲೀಸ್ಟ್ ಅದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ. ಓಕೆ, ದ ಥಿಂಗ್ ಈಸ್, ಸಮ್ಟೈಮ್ಸ್ ಏನಾಗುತ್ತೆ, ನಮ್ಮ ಹಾರ್ಟ್ ಒಂದು ಹೇಳ್ತಾ ಇರುತ್ತೆ, ನಮ್ಮ ಮೈಂಡ್ ಇನ್ನೊಂದೇನೋ ಹೇಳ್ತಾ ಇರುತ್ತೆ. ಅಟ್ಲೀಸ್ಟ್ ನಿಮ್ಮ ಬಗ್ಗೆ ನೀವು ಫಿಗರ್ ಔಟ್ ಮಾಡ್ಕೋಬೋದು, ಯಾಕೆ ಹಿಂಗೆ ಆಗ್ತಾ ಇದೆ, ಅಲ್ಟಿಮೇಟ್ಲಿ ನಾನು ಏನು ಚೂಸ್ ಮಾಡಿದ್ರೆ ಒಳ್ಳೆಯದು, ಅಟ್ಲೀಸ್ಟ್ ಆ ಕ್ಲಾರಿಟಿ ಇರುತ್ತೆ. ಓಕೆ, ಸೊ ಆ ಒಂದು ಕಾರಣಕ್ಕೆ ಅಟ್ಲೀಸ್ಟ್ ನೀವು ಸ್ಟಾರ್ಟ್ ಮಾಡಿ, ನನ್ನ ಮೂನ್ ಸೈನ್ ಎಲ್ಲಿದೆ, ನಾನು ಅದಕ್ಕೆ ಈ ಥರ ಯೋಚನೆ ಮಾಡ್ತಾಯಿದ್ದೀನಿ, ಅಟ್ಲೀಸ್ಟ್ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಒನ್ ಬೇಸಿಕ್ ನಾನು ಹೇಳ್ತೀನಿ, ಯಾಕೆ ನಿಮಗೆ ಯಾರೆಲ್ಲ ಆಲ್ರೆಡಿ ಇಂಟ್ರೆಸ್ಟೆಡ್ ಆಗಿ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಐ ಆಮ್ ಡ್ಯಾಮ್ ಶ್ಯೂರ್ ನಿಮ್ಮ ಜಾತಕದಲ್ಲಿ ಒಂದು ಸ್ಕಾರ್ಪಿಯೋದಲ್ಲಿ ಪ್ರಾಬಬ್ಲಿ ತುಂಬ ಪ್ಲ್ಯಾನೆಟ್ಸ್ ಇರುತ್ತೆ, ಅಥವಾ ಒಂದು ಪ್ಲ್ಯಾನೆಟ್ ಇದ್ರೂ ಇಟ್ಸ್ ಓಕೆ. ಅದು ಮೂನ್ ಸೈನೇ ಆಗಬೇಕು ಅಂತ ಇಲ್ಲ. ಮರ್ಕ್ಯೂರಿ ಸ್ಕಾರ್ಪಿಯೋದಲ್ಲಿ ಇದ್ದರೆ ಈ ಪರ್ಸನ್ ಮಾಡೋಷ್ಟು ರಿಸರ್ಚ್ ಪ್ರಾಬಬ್ಲಿ ಮೂನ್ ಸೈನ್ ಸ್ಕಾರ್ಪಿಯೋ ಮಾಡೋದು ಇಲ್ಲ ಅನಿಸುತ್ತೆ, ವೃಶ್ಚಿಕ ರಾಶಿಯವ್ರು ಮಾಡೋದು ಇಲ್ಲ ಅನಿಸುತ್ತೆ. ಸೊ ವೆರಿ ಸ್ಟ್ರಾಂಗ್ ಸ್ಕಾರ್ಪಿಯೋ ಎನರ್ಜಿ. ಸ್ಕಾರ್ಪಿಯೋ ಇಲ್ಲ ಅಂದರೆ 8th ಹೌಸ್ ಆ್ಯಕ್ಟಿವ್ ಇರುತ್ತೆ ನಿಮ್ಮದು. ನಿಮ್ಮ ಜಾತಕದಲ್ಲಿ 8th ಹೌಸಲ್ಲಿ ತುಂಬ ಪ್ಲ್ಯಾನೆಟ್ಸ್, ತುಂಬ ಎನರ್ಜಿ, 8th ಹೌಸ್ ದಶ ನಡೀತಾ ಇರೋದು. ಕೇತು ಡಾಮಿನೆಂಟ್ ಪರ್ಸನ್ ಆಗಿರೋ ಪಾಸಿಬಿಲಿಟೀಸ್ ಇರುತ್ತೆ. ಆ್ಯಂಡ್ ರಾಹು ಕೂಡ ಸ್ಕಾರ್ಪಿಯೋದಲ್ಲಿ ಅಥವಾ 12th ಹೌಸಲ್ಲಿ ಇರೋ ಪಾಸಿಬಿಲಿಟೀಸ್ ಇರೋರಿಗೆ ಆಸ್ಟ್ರಾಲಜಿ ರಿಲೇಟೆಡ್ ಇನ್ಕ್ಲೈನ್ಡ್ ಆಗ್ತಾರೆ.
ಸೊ ಈ ಥರ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅಟ್ಲೀಸ್ಟ್ ನಿಮ್ಮ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಅಲ್ವಾ. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಇವಾಗ ನಾನು ಸೀರೀಸ್ ಥರ ಮಾಡಲ್ಲ. ಇವಾಗ ಜುಪಿಟರ್ ಫಸ್ಟ್ ಹೌಸ್, ಜುಪಿಟರ್ ಸೆಕೆಂಡ್ ಹೌಸ್, ಜುಪಿಟರ್ ಥರ್ಡ್ ಹೌಸ್, ಆ ಥರ ಬೇಡ. ಇವಾಗ ನಂದು ಅಂತ ರಿಸರ್ಚ್ ಇರುತ್ತೆ ಅಲ್ವಾ. ನಾನು ಒಂದಷ್ಟು ಜನ ಜಾತಕ ನೋಡಿದ್ದೀನಿ. ನನ್ನ ಒಂದು ರಿಸರ್ಚ್ ಮೇಲೆ, ನನ್ನ ಒಂದು ಅಬ್ಸರ್ವೇಷನ್ ಮೇಲೆ ಕನ್ಫರ್ಮ್ ಪಾಯಿಂಟ್ಸ್ನ ಮಾತ್ರ ನಾನು ನಿಮಗಿಲ್ಲಿ ಹೇಳ್ತೀನಿ. ಯಾವುದೋ ವಿಡಿಯೋದಲ್ಲಿ ಏನೋ ಹೇಳ್ತಾ ಇದ್ದಾರೆ ಅಲ್ಲಿಂದ ಪಾಯಿಂಟ್ಸ್ನ ಪಿಕ್ ಮಾಡಲ್ಲ. ಬಿಕಾಸ್ ನಾನು ಏನಂದರೆ, ಇವಾಗ ನನ್ನ ಹತ್ರ ಬಂದಿರ್ತಾರೆ ಕನ್ಸಲ್ಟೇಷನ್, ಅವರ ಯಾವುದೋ ಒಂದು ಬಿಹೇವಿಯರ್, ಯಾವುದೋ ಒಂದು ಚಾಯ್ಸಸ್ ಮೇಲೆ ನನಗೆ ಕನ್ಫರ್ಮೇಷನ್ ಸಿಗುತ್ತೆ ಅವ್ರ ಜಾತಕದಲ್ಲಿ ಈ ಪ್ಲೇಸ್ಮೆಂಟ್ ಇದೆ ಅಂತ ಅವ್ರ ಜಾತಕ ನೋಡಿದಾಗ. ಸೊ ಎಸ್, ನಿಮ್ಮೆಲ್ಲರಿಗೂ ಅಟ್ಲೀಸ್ಟ್ ಒಂದು ಕ್ಲಾರಿಟಿ ಸಿಗುತ್ತೆ ನನಗೆ ಯಾಕೆ ಹಿಂಗೆ ಆಗ್ತಾ ಇದೆ, ನಾನು ಯಾಕೆ ಇದನ್ನ ಚೂಸ್ ಮಾಡ್ತಾ ಇದ್ದೀನಿ, ನಾನು ಇವಾಗ ಏನು ಚೂಸ್ ಮಾಡಿದ್ರೆ ಒಳ್ಳೆಯದು, ಯಾವುದನ್ನ ಪ್ರಯಾರಿಟಿ ಕೊಟ್ಟರೆ ಒಳ್ಳೆಯದು, ಜನ ನನ್ನ ಹೆಂಗೆ ನೋಡ್ತಾ ಇದ್ದಾರೆ, ನಾನು ಎಲ್ಲಿ ಗ್ರೋತ್ ಇದೆ ನನಗೆ. ಸೊ ಎವ್ರಿಥಿಂಗ್ ನಿಮಗೆ ಈಸಿ ಆಗುತ್ತೆ ಲೈಫಲ್ಲಿ ಕೆಲವೊಂದೊಂದು ಚಾಯ್ಸಸ್ನ ಮಾಡೋದಕ್ಕೆ. ಸೊ ದ್ಯಾಟ್ ಈಸ್ ವೈ ಆಸ್ಟ್ರಾಲಜಿ ಈಸ್ ವೆರಿ ಮೇಕ್ ಸೆನ್ಸ್ ಅಂತ. ಆಸ್ಟ್ರಾಲಜಿ ಮೇಕ್ಸ್ ಲಾಟ್ ಆಫ್ ಸೆನ್ಸ್. ಓಕೆ, ಸೊ ಅದನ್ನು ನಾವು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ದಿಸ್ ಇಸ್ ಜಸ್ಟ್ ಎನ್ ಇಂಟ್ರೊಡಕ್ಷನ್, ಬಟ್ ಮೀನಿಂಗ್ಫುಲ್ ಆಗಿರಬೇಕಲ್ವಾ. ಇಟ್ಸ್ ನಾಟ್ ಜಸ್ಟ್ ಅಬೌಟ್ ವ್ಯೂಸ್. ಬಿಕಾಸ್ ನಂಗೆ ಗೊತ್ತಿದೆ ತುಂಬ ಜನರಿಗೆ, ನನ್ನ ಫಾಲೋವರ್ಸಲ್ಲಿ ಟ್ಯಾರೋ ಹೆಂಗೆ ಇಷ್ಟ ಇದೆ, ಆಸ್ಟ್ರಾಲಜಿನೂ ಅಷ್ಟೇ ಇಂಟ್ರೆಸ್ಟಲ್ಲಿ ನೀವು ಕೇಳ್ತೀರಾ, ಅಷ್ಟೇ ಇಂಟ್ರೆಸ್ಟಲ್ಲಿ ನನಗೆ ಎಂಕರೇಜ್ ಕೂಡ ಮಾಡ್ತಾಯಿದ್ದೀರಾ. ಸೊ ಐ ವಾಸ್ ಲೈಕ್, ವೈ ನಾಟ್, ಯಾಕೆ ನಾನು ನಿಮಗೆ ಕೆಲವೊಂದೊಂದು ವಿಚಾರಗಳನ್ನ ಹೇಳಬಾರ್ದು. ಓಕೆ, ಸೊ ಎಸ್, ಒಂದೇ ಪಾಯಿಂಟ್ ಹೇಳ್ತಾ ಬರ್ತೀನಿ. ನಾನು ತುಂಬ ಪಾಯಿಂಟ್ಸ್ ಇದೆ, ಓಕೆ, ಬಟ್ ಈ ಒಂದು ವಿಡಿಯೋದಲ್ಲಿ ಐ ಥಿಂಕ್ ಫ್ಯೂ ಪಾಯಿಂಟ್ಸ್ ನಾನು ಕವರ್ ಮಾಡ್ತೀನಿ. ಯಾವ ಪ್ಲ್ಯಾನೆಟ್ ಹೆಂಗೆ ಬಿಹೇವ್ ಮಾಡುತ್ತೆ, ಯಾಕೆ ಇದು ಈ ಥರ ಬಿಹೇವ್ ಮಾಡುತ್ತೆ, ಯಾಕೆ ಈ ಪರ್ಸನ್ ಈ ಥರ ಆಡ್ತಾರೆ, ಅಥವಾ ನೀವು ಯಾಕೆ ಈ ಥರ ಆಡ್ತಾ ಇದ್ದೀರಾ. ಸೊ ಆಲ್ ಆಫ್ ದೋಸ್ ಒನ್ ಬೈ ಒನ್. ಸಿ, ಪ್ಲ್ಯಾನೆಟ್ ಅಂದರೆ ಇಟ್ಸ್ ಎ ಡಿಫ್ರೆಂಟ್ ಎನರ್ಜಿ. ನಂಬರ್ ಆಫ್ ಹೌಸ್, ಯಾವ ಹೌಸಲ್ಲಿ ಕೂತಿದೆ, ಡಿಫ್ರೆಂಟ್ ಎನರ್ಜಿ. ಆ್ಯಂಡ್ ಆ ಝೋಡಿಯಾಕ್ ಸೈನ್ ಯಾವುದು, ಡಿಫ್ರೆಂಟ್ ಫ್ಲೇವರ್ ಎನರ್ಜಿ. ಸೊ ಎಲ್ಲ ಮ್ಯಾಟರ್ ಆಗುತ್ತೆ. ಸೊ ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಬರೋಣ. ಓಕೆ, ಸೊ ಫಸ್ಟ್ ಅಬ್ಸರ್ವೇಷನ್ ನಾನು ಯಾರು ನೋಡಿದ್ದೀನಿ ಅಂದರೆ, ಮೂನ್ ಫಸ್ಟ್ ಹೌಸ್. ಯಾರ್ದೆಲ್ಲ ಮೂನ್ ಫಸ್ಟ್ ಹೌಸ್ ಇರುತ್ತೆ ಅವ್ರ ಬಗ್ಗೆ ಇವಾಗ ಕೆಲವೊಂದೊಂದು ಪಾಯಿಂಟ್ಸ್ ಹೇಳ್ತೀನಿ. ಇವಾಗ ನೀವು ಅಬ್ಸರ್ವ್ ಮಾಡಿರ್ಬೋದು, ನಿಮ್ಮ ಸುತ್ತಮುತ್ತನೇ ನೀವು ಅಬ್ಸರ್ವ್ ಮಾಡಿರ್ಬೋದು. ನಿಮ್ಮದು ಎನರ್ಜಿ ಆಗಬೇಕು ಅನ್ನೋದೇ ಇಲ್ಲ, ಪ್ರಾಬ್ಲಿ ಸುತ್ತಮುತ್ತ ಇರೋರ ಎನರ್ಜಿ ಆಗಿರ್ಬೋದು. ಬೇಗ ಚೇಂಜ್ ಆಗ್ತಾರೆ, ಬೇಗ ಮೈಂಡ್ಸೆಟ್ ಚೇಂಜ್ ಮಾಡ್ತಾರೆ. 5 ನಿಮಿಷಕ್ಕೆ ಒಂದು ಡಿಸಿಷನ್ ಮಾಡಿರ್ತಾರೆ, 5 ನಿಮಿಷ ಆದಮೇಲೆ ಬೇಗ ಡಿಸಿಷನ್ ಚೇಂಜ್ ಮಾಡ್ತಾರೆ. ಈ ಥರ ಒಂದು ಪರ್ಸನ್ನ ನೀವು ನೋಡಿರಬಹುದು. 5 ಮಿನಿಟ್ಸ್ ಮುಂಚೆ ತುಂಬ ಖುಷಿಯಾಗಿರ್ತಾರೆ, 5 ಮಿನಿಟ್ಸ್ ಆದಮೇಲೆ ವೆರಿ ಫಿಕಲ್ ಮೈಂಡೆಡ್. ಅಂದರೆ ಫಿಕಲ್ ಮೈಂಡೆಡ್ ಆದರೆ ಬ್ಲೇಮ್ ಮಾಡೋಕ್ಕೆ ಇಷ್ಟಪಡಲ್ಲ, ಅಂದರೆ ಬೇಗ ಔಟ್ಸೈಡ್ ಎನರ್ಜೀಸ್ನ ಅಬ್ಸರ್ವ್ ಮಾಡ್ಕೊಳ್ಳೋದಾಗಿರಬಹುದು, ಅಥವಾ ಅಟ್ ದ ಸೇಮ್ ಟೈಮ್ ಮೈಂಡಲ್ಲಿ ಏನೋ ಒಂದು ಥಾಟ್ ಬರುತ್ತೆ, ಆ ಥಾಟ್ ಮೇಲೆ ಅವರ ಡಿಸಿಷನ್ನ ಕ್ವಿಕ್ಕಾಗಿ ಚೇಂಜ್ ಮಾಡೋದು. ಈ ಥರ ಒಂದಷ್ಟು ಜನರನ್ನು ನೀವು ನೋಡಿರ್ತೀರ. ಓಕೆ, ಸೊ ಅವ್ರಿಗೆ ಏನಾಗಿರುತ್ತೆ, ಮೋಸ್ಟ್ ಪ್ರಾಬಬ್ಲಿ ಮೂನ್ ಡಾಮಿನೇಟಿಂಗ್ ಆಗಿರುತ್ತೆ ಅವ್ರ ಜಾತಕದಲ್ಲಿ. ಅಂದರೆ ಮೂನ್ ದಶ ನಡೀತಾ ಇರುತ್ತೆ ಒಂದು, ಅಥವಾ ಮೂನ್ ಅಂತರ್ದಶ, ಚಂದ್ರ ಅಂತರ್ದಶ ನಡೀತಾ ಇರುತ್ತೆ. ಇದೆರಡೂ ಅಲ್ಲ ಅಂದರೆ ಚಂದ್ರ ಫಸ್ಟ್ ಹೌಸಲ್ಲಿರುತ್ತೆ. ಓಕೆ, 3ರಲ್ಲಿ ಒಂದಿರುತ್ತೆ ಆ ಪರ್ಸನಿಗೆ. ಈ ಪರ್ಸನ್ ಹೆಂಗೆ ಅಂತ ಅಂದರೆ ಒಂಥರ ಸ್ಪಾಂಜ್ ಥರ. ಇವಾಗ ಸ್ಪಾಂಜನ್ನ ನೀರೊಳಗೆ ಹಾಕಿದ್ರೆ ಅಥವಾ ಏನರೂ ಒಳಗೆ ಹಾಕಿದ್ರೂ ಬೇಗ ಎಳ್ಕೊಂಬಿಡುತ್ತೆ ಅಲ್ವಾ, ವಾಟರ್ನ ಅಬ್ಸರ್ವ್ ಮಾಡ್ಕೊಂಬಿಡುತ್ತೆ, ನುಂಗ್ಬಿಡುತ್ತೆ. ದ್ಯಾಟ್ ಈಸ್ ಸ್ಪಾಂಜ್. ಸೊ ಈ ಪರ್ಸನ್ ಹೆಂಗೆ ಅಂತ ಅಂದರೆ ಬೇಗ ಮೈಂಡ್ ಫ್ಲಕ್ಚುಯೇಟ್ ಆಗುತ್ತೆ. ಇವಾಗ ಫಾರ್ ಎನ್ ಎಕ್ಸಾಂಪಲ್ ಟ್ರಿಪ್ಪಿಗೆ ಓಕೆ ಅಂದಿರ್ತಾರೆ, ಹೋಗೋಣ ನಾಳೆ, ಬಟ್ ಆ ಪರ್ಸನ್ನ ನಂಬ್ಕೊಂಡು ನೀವು ಸ್ಟ್ರಾಂಗಾಗಿ ಒಂದು ಹೆಜ್ಜೆ ಮುಂದೆ ಇಡೋಕ್ಕಾಗಲ್ಲ. ಬಿಕಾಸ್ ನಾಳೆ ಏನಾದರೂ ಅವ್ರಿಗೆ ಅನ್ನಿಸ್ಬೋದು, ಬೇರೆ ಏನಾದರೂ ಮೈಂಡಲ್ಲಿ ಬರ್ಬೋದು, ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗ್ತಾರೆ, ಸ್ವಲ್ಪ ಅವ್ರ ಡಿಸಿಷನ್ಸ್ನ ಚೇಂಜ್ ಮಾಡ್ತಾರೆ. ಫಾರ್ ಎನ್ ಎಕ್ಸಾಂಪಲ್ ನಿಮ್ಮ ಬಗ್ಗೆ ಏನೋ ಒಂದು ನೆನಪಾಗ್ಬೋದು ಅವ್ರಿಗೆ,
ಫಾರ್ ಎಕ್ಸಾಂಪಲ್ ನೀವು ಇವಾಗ ಅವ್ರ ಹತ್ರ ಆ ಮೂನ್ ಫಸ್ಟ್ ಹೌಸಲ್ಲಿರೋರು ಮೂನ್ ದಶ ಮೂನ್ ಅಂತರ್ದಶ ನಡೀತಿರೋರ ಹತ್ರ ಮುಂಚೆಯಿಂದನೇ ಆ ಪರ್ಸನ್ ನಿಮಗೆ ಗೊತ್ತಿರ್ತಾರೆ, ಒಳ್ಳೆ ಫ್ರೆಂಡ್ಶಿಪ್ಪಲ್ಲೇ ಇರ್ತೀರ ನೀವು. ಓಕೆ, ಸೊ ಆ ಪರ್ಸನ್ ಜೊತೆ ನೀವು ಏನು ಮಾಡ್ತೀರಾ, ಟ್ರಿಪ್ ಬುಕ್ ಮಾಡ್ತೀರಾ, ನಾಳೆ ಹೋಗೋಣ ಅಥವಾ ನೆಕ್ಸ್ಟ್ ವೀಕ್ ಹೋಗೋಣ ಅಂತ. ಆ ವೀಕಲ್ಲಿ ಏನಾಗುತ್ತೆ, ಆ ಪರ್ಸನ್ ಒಂದೊಂದ್ಸಲಿ ನೀವು ಹಳೇದ ಓಲ್ಡ್ ಡೇಸಲ್ಲಿ ಏನಾದರೂ ಸ್ವಲ್ಪ ನೀವು ಏನೋ ಒಂದು ನೆಗೆಟಿವ್ ಸಿಚುವೇಶನ್ಸ್ ಆಗಿತ್ತು, ನಿಮ್ಮ ಬಗ್ಗೆ ಏನಾದರೂ ಜಗಳ ಆಗಿತ್ತು, ಅದೇನಾದ್ರು ನೆನಪಾಗಿಬಿಟ್ರೆ ಆ ಪರ್ಸನ್ ಆ ಟ್ರಿಪ್ಪಿಗೆ ಸೆಕೆಂಡ್ ಥಾಟ್ ಕೊಡ್ತಾರೆ. ಬೇಕಾ ಈ ಪರ್ಸನ್ ಒಂದು ಪಾಯಿಂಟಲ್ಲಿ ನನಗೆ ಹರ್ಟ್ ಮಾಡಿದರು, ಒಂದು ಪಾಯಿಂಟಲ್ಲಿ ನನಗೆ ಬೇಜಾರು ಮಾಡಿದರು, ಸೊ ಈ ಥರ. ಸೊ ಈ ಪರ್ಸನ್ ನಂಬ್ಕೊಂಡು ನೀವು ಒಂದು ಸ್ಟ್ರಾಂಗ್ ಡಿಸಿಷನ್ ತೊಗೊಳೋದಕ್ಕಾಗಲ್ಲ, ಬಿಕಾಸ್ ವೆರಿ ಫಿಕಲ್ ಮೈಂಡೆಡ್. ಆ್ಯಂಡ್ ಒನ್ ಬೆಸ್ಟ್ ಪಾರ್ಟ್ ಏನಂತ ಅಂದರೆ ತುಂಬ ಇನ್ನೋಸೆಂಟ್ ಆಗಿರ್ತಾರೆ. ಓಕೆ, ಇವರ ಇಂಟೆನ್ಷನ್ ಯಾವತ್ತೂ ನೆಗೆಟಿವ್ ಆಗಿರಲ್ಲ. ನಾನು ಈ ಪರ್ಸನಿಗೆ ಹರ್ಟ್ ಮಾಡಬೇಕು, ನಾನು ಡಿಸಿಷನ್ ಚೇಂಜ್ ಮಾಡಿಬಿಟ್ಟು ರಿವೆಂಜ್ ತೊಗೋಬೇಕು, ಆ ಥರ ಒಂದು ಇಂಟೆನ್ಷನ್ ಇರಲ್ಲ. ಇಟ್ಸ್ ಜಸ್ಟ್ ದಟ್ ಅವ್ರ ಹಾರ್ಟ್ ಮಾತನ್ನ ತುಂಬ ಕೇಳ್ತಾರೆ. ಅವ್ರೇನೇ ಚಾಯ್ಸಸ್ ತಗೊಂಡ್ರೂ ಎಮೋಷ್ನಲ್ ಚಾಯ್ಸಸ್ ಆಗಿರುತ್ತೆ, ಅದು ತುಂಬ ಮೆಂಟಲ್ ಚಾಯ್ಸಸ್ ಆಗಿರಲ್ಲ, ಅನಾಲಿಟಿಕಲ್ ಚಾಯ್ಸಸ್ ಆಗಿರಲ್ಲ. ಓಕೆ, ಹೇಗೆ ಅಂತಂದರೆ ಇವಾಗ ಅವರು ಒನ್ ಥಿಂಗ್ ಈಸ್ ತುಂಬ ಬೇಗ ಹೀಲಿಂಗ್ ನೇಚರ್ ಜಾಸ್ತಿ ಇರುತ್ತೆ ಅವ್ರಿಗೆ. ಇವಾಗ ರೂಮಲ್ಲಿ ಯಾರೋ ಒಬ್ಬರು ಬೇಜಾರಲ್ಲಿ ಇರ್ತಾರೆ ಅಂದರೆ ಈ ಮೂನ್ ಫಸ್ಟ್ ಹೌಸ್ ಇರ್ತಾರಲ್ವ, ಅವರು ಆ್ಯಕ್ಚುಲಿ ಅಪ್ರೋಚ್ ಮಾಡ್ತಾರೆ, ಆ್ಯಕ್ಚುಲಿ ಮಾತಾಡ್ಸೋಕ್ಕೆ ಟ್ರೈ ಮಾಡ್ತಾರೆ. ಮೂನ್ ಅಂದರೆ ಏನು, ಮದರ್. ಲೈಕ್ ಇವಾಗ ನಾವು ಬೇಜಾರಲ್ಲಿ ಇದ್ದೀವಿ ಅಂದಾಗ ನಮ್ಮಮ್ಮ ಯಾವತ್ತೂ ಹತ್ರ ಹಳ್ಳಿ ಅಂತ ಹೋಗಲ್ಲ ಅಲ್ವಾ. ಅದೆಷ್ಟೇ ಸಿಚುವೇಶನ್ ಏನೇ ಆಗಿದ್ರೂ ಪ್ರಾಬಬ್ಲಿ ಕನ್ಸೋಲ್ ಮಾಡೋದಕ್ಕೆ ಬರ್ತಾರೆ, ಅಥವಾ ಅಳ್ತಾ ಇದ್ದಾರೆ ಸುಧಾರಿಸೋಣ ಅಂತ ಅಮ್ಮ ಬಂದೇ ಬರ್ತಾರೆ. ಓಕೆ, ಅಥವಾ ಅದಕ್ಕೆ ಸ್ವಲ್ಪ ರಿಯಾಕ್ಟಾರು ಮಾಡ್ತಾರೆ. ದ್ಯಾಟ್ ಈಸ್ ಮೂನ್ ಇನ್ ಫಸ್ಟ್ ಹೌಸ್. ಅಂದರೆ ಅವರಿಗೆ ಬೈ ಬರ್ತ್ ಆ ಮದರ್ಲಿ ನೇಚರ್ ಇರುತ್ತೆ. ಬೈ ಬರ್ತ್ ಅವರು ಜನರಿಗೆ ಆಟೋಮೆಟಿಕ್ಕಾಗಿ ಕೇರ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅಂತಲೇ ಹೇಳ್ಬೋದು. ದಟ್ ಈಸ್ ಮೂನ್ ಇನ್ ಫಸ್ಟ್ ಹೌಸ್. ಅವ್ರಿಗೆ ಬೇರೆಯವ್ರು ಏನಾದ್ರು ಬೇಜಾರಲ್ಲಿದ್ದಾರೆ ಅಂದರೆ ಇವ್ರು ಖುಷಿಯಾಗಿರೋದು ನೋ, ಆ ಥರ ಅಲ್ಲ. ಬೇಗ ಮಾತಾಡಿಸ್ತಾರೆ, ರಿಯಾಕ್ಟ್ ಮಾಡ್ತಾರೆ, ಸ್ಪಂದಿಸ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ಅವ್ರು ಬೇಜಾರಲ್ಲಿದ್ದಾರೆ ಅಂದಾಗ ಆ ಎನರ್ಜಿನೂ ಎಳ್ಕೊಂಬಿಡ್ತಾರೆ. ಲೈಕ್ ಲಿಟ್ರಲಿ ಆ ಪರ್ಸನ್ ಹೀಲ್ ಆಗ್ತಾರೆ. ಓಕೆ, ಯಾರು ಬೇಜಾರಲ್ಲಿದ್ದಾರೆ ಅವ್ರಿಗೆ ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಬಟ್ ಈ ಪರ್ಸನ್ನಿಗೆ ಆ್ಯಕ್ಚುಲಿ ಅದು ಎಮೋಷ್ನಲಿ ಒಂಥರ ಲೋ ಫೀಲ್ ಮಾಡೋಕ್ಕೆ ಶುರು ಮಾಡ್ತಾರೆ. ದಟ್ ಈಸ್ ಮೂನ್ ಇನ್ ಫಸ್ಟ್ ಹೌಸ್. ವೆರಿ ಗುಡ್ ಹೀಲಿಂಗ್ ಎನರ್ಜಿ. ಓಕೆ, ಬಟ್ ಡ್ರಾಬ್ಯಾಕ್ ಬಂದುಬಿಟ್ಟು ಸ್ವಲ್ಪ ಫಿಕಲ್ ಮೈಂಡೆಡ್, ವೆರಿ ಸೆನ್ಸಿಟಿವ್. ಈ ಪೀಪಲ್ ಹೆಂಗೆ ಅಂತಂದರೆ ಬೇಗ ಮ್ಯಾನಿಪುಲೇಟ್ ಕೂಡ ಆಗ್ತಾರೆ ಅಂತಲೇ ಹೇಳ್ಬೋದು. ದಟ್ ಈಸ್ ಅನದರ್ ಡ್ರಾಬ್ಯಾಕ್. ಸೊ ಯೂಶ್ವಲಿ ಮೂನ್ ಇನ್ ಫಸ್ಟ್ ಹೌಸ್ ಅಥವಾ ಮೂನ್ ದಶ ಅಂತರ್ದಶ ನಡೀತಿರ್ಬೇಕಾದ್ರೆ ಮೋಸ್ಟ್ ಆಫ್ ದೆಮ್ ಲವ್ ರಿಲೇಟೆಡ್ ಇಶ್ಯೂ ಇಟ್ಕೊಂಡೇ ಬಂದಿರ್ತಾರೆ. ಬಿಕಾಸ್ ಆಪೋಸಿಟ್ ಪರ್ಸನ್ 60% ಕೆಟ್ಟೋರು ಅಂತ ಹೇಳಲ್ಲ, ಬಟ್ ಮ್ಯಾನಿಪುಲೇಟ್ ಮಾಡಿರ್ತಾರೆ ಈ ಪರ್ಸನ್ಗೆ. ಬಿಕಾಸ್ ಇವ್ರು ಬೇಗ ಮ್ಯಾನಿಪುಲೇಟ್ ಆಗ್ತಾರೆ. ಪೊಸಿಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಫಾರ್ ಎನ್ ಎಕ್ಸಾಂಪಲ್, ಮೂನ್ ಕ್ಯಾನ್ಸರ್, ಮೂನ್ ಲೀಬ್ರಾದಲ್ಲಿರೋರಿಗೆ, ಮೂನ್ ಪೈಸಿಸ್ ಅಲ್ಲಿರೋರಿಗೆ ಬೇಗ ಮ್ಯಾನಿಪುಲೇಟ್ ಆಗ್ತಾರೆ. ಓಕೆ, ಬಿಕಾಸ್ ಮೂನ್ ಕ್ಯಾನ್ಸರಲ್ಲಿ ಇರಬೇಕಾದ್ರೆ ಲೈಕ್ ಇಟ್ಸ್ ಅ ಕಾರ್ಡಿನಲ್ ಸೈನ್. ಲೈಕ್ ಅಂದರೆ ವಾಟರ್ ಫ್ಲೋ ಆಗ್ತಾನೆ ಇರುತ್ತೆ, ಸ್ಟ್ಯಾಗ್ನೆಂಟಾಗಿರಲ್ಲ. ಓಕೆ, ಸೊ ಅವರಿಗೆ ಎಮೋಷನ್ಸ್ ಫ್ಲೋ ಆಗ್ತಾನೆ ಇರುತ್ತೆ. ಇವಾಗ ಮೂವ್ ಆಗ್ತಿರೋ ವಾಟರಲ್ಲಿ ಏನೋ ಒಂದು ಇಟ್ಟರೆ ಆಟೋಮೆಟಿಕ್ಕಾಗಿ ತೊಗೊಂಡು ಹೋಗುತ್ತೆ ಅಲ್ವಾ. ಸೊ ದ್ಯಾಟ್ ಈಸ್ ಕ್ಯಾನ್ಸರ್ ಮೂನ್. ಅವ್ರು ಬೇಗ ತೊಗೊಂಡ್ಬಿಡ್ತಾರೆ, ಬೇಗ ಅಬ್ಸರ್ವ್ ಮಾಡ್ಕೊಬಿಡ್ತಾರೆ. ಅದೇ ಮೂನ್ ಲೀಬ್ರಾದಲ್ಲಿರೋರು, ಲೀಬ್ರಾ ಯಾವ ಥರ ಸೈನ್ ಹೇಳಿ, ಲೀಬ್ರಾ ಯಾವತ್ತಿದ್ರೂ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ. ಲೀಬ್ರಾದಲ್ಲಿ ಯಾವುದೇ ಪ್ಲ್ಯಾನೆಟ್ಸ್ ಇರಲಿ, ಆ ಪ್ಲ್ಯಾನೆಟ್ ಯಾವತ್ತೂ ಸೆಲ್ಫಿಶ್ ವೇಯಲ್ಲಿ ಬಿಹೇವ್ ಮಾಡಲ್ಲ. ಅದಕ್ಕೇ ಸನ್ ಡೆಬಿಲಿಟೇಟ್ ಆಗೋದು ಲೀಬ್ರಾದಲ್ಲಿ, ಸನ್ ನೀಚಕ್ಕೆ ಹೋಗೋದು, ಸೂರ್ಯ ವೀಕ್ ಪೊಸಿಷನ್ನಿಗೆ ಬರೋದು ಲೀಬ್ರಾದಲ್ಲಿ. ಬಿಕಾಸ್ ಸನ್ ಹೆಂಗೆ ಹೇಳಿ, ಸೂರ್ಯ ಯಾವ ಥರ ಒಂದು ಪ್ಲ್ಯಾನೆಟ್, ಬರೀ ಒಂದು ಸೆಲ್ಫ್ ಫೋಕಸ್ಡ್ ಪ್ಲ್ಯಾನೆಟ್ ಸೂರ್ಯ. ಈಗೋಯಿಸ್ಟಿಕ್ ಪ್ಲ್ಯಾನೆಟ್ ಸನ್ ಅನ್ಬೋದು, ಆ್ಯಟಿಟ್ಯೂಡ್ ಪ್ಲ್ಯಾನೆಟ್ ಸನ್ ಅನ್ಬೋದು. ಸೂರ್ಯ ಅಥವಾ ಸನ್
ಯಾವತ್ತಿದ್ರೂ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡುತ್ತೆ. ಐ ಮೀನ್ ಫಸ್ಟ್ ಥಿಂಗ್ ಈಸ್ ಪ್ರಯಾರಿಟಿ, ಅದ್ರ ಬಗ್ಗೆ ಮಾತ್ರ ಅದ್ರದ್ದು ಫಸ್ಟ್ ಪ್ರಯಾರಿಟಿ. ಆ್ಯಂಡ್ ದೆನ್ ಅದಕ್ಕೆ ಸೂರ್ಯಂಗೆ ಯಾವಾಗಲೂ ನಾನು ಸೆಂಟರಲ್ಲಿರಬೇಕು, ನಾನು ಸೆಂಟರ್ ಆಫ್ ಅಟೆನ್ಷನ್ ನನ್ನ ಮೇಲೆ ಇರಬೇಕು, ನನ್ನ ಸುತ್ತ ಎಲ್ಲ ತಿರುಗಬೇಕು. ಲೈಕ್ ರಿಯಾಲಿಟಿಲೂ ಅದೇ ಆಗ್ತಾ ಇರೋದಲ್ವ, ಸೂರ್ಯನ ಸುತ್ತ ಎಲ್ಲ ಪ್ಲ್ಯಾನೆಟ್ಸ್ ತಿರುಗ್ತಾ ಇರೋದು ಇವಾಗ. ಸೊ ಸೂರ್ಯ ಯಾವಾಗಲೂ ಫಸ್ಟ್ ಹೌಸಲ್ಲಿ ಯಾರ್ದೆಲ್ಲ ಇರುತ್ತೆ, ಈಗೋ ಬೇಸ್ಡ್ ಡಿಸಿಷನ್ಸ್ ಬೇಗ ತಗೊತಾರೆ, ಆ್ಯಟಿಟ್ಯೂಡ್ ಬೇಸ್ಡ್ ಡಿಸಿಷನ್ ಜಾಸ್ತಿ ತಗೊತಾರೆ, ಅವರಿಗೆ ಅಟೆನ್ಷನ್ ಬೇಕಾಗಿರುತ್ತೆ, ಅವರಿಗೆ ಆ ವಿಸಿಬಿಲಿಟಿ ಬೇಕಾಗಿರುತ್ತೆ, ಅವರಿಗೆ ಆ ಸ್ಪಾಟ್ಲೈಟ್ ಅನ್ನೋದು ಬೇಕಾಗಿರುತ್ತೆ. ಓಕೆ, ಅದೇ ಸೂರ್ಯ ಲೀಬ್ರಾ ಅಂದರೆ ತುಲಾ ರಾಶಿ 7th ಹೌಸ್, ನ್ಯಾಚುರಲ್ 7th ಹೌಸ್ ಕೂತಾಗ ಏನಾಗುತ್ತೆ, 7th ಹೌಸ್ ಕ್ವಾಲಿಟೀಸ್ ಏನು, ಆಲ್ವೇಸ್ ನನ್ನ ಬಗ್ಗೆ ಅಂತ ಜಾಸ್ತಿ ಯೋಚನೆ ಮಾಡಲ್ಲ. ಲೀಬ್ರಾ ಸೈನ್ ಯಾರ್ದೆಲ್ಲ ಇರುತ್ತೆ ಅವರು ನನ್ನ ಜೊತೆ ನನ್ನ ಕಸಿನೂ ಇದ್ದಾಳೆ, ಅವಳದು ಊಟ ಆಗಬೇಕು, ನನ್ನ ಜೊತೆ ನನ್ನ ಸಿಸ್ಟರ್ ಇದ್ದಾಳೆ, ಅವಳು ನಾನು ನೋಡ್ಕೋಬೇಕು, ಅಥವಾ ನನ್ನ ಜೊತೆ ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳು ನಾನು ನೋಡ್ಕೋಬೇಕು. ಸೊ ಈ ಥರ ಒಂದು ಡಿಪ್ಲೊಮ್ಯಾಟಿಕ್ ನೇಚರ್ ಜಾಸ್ತಿ ಇರುತ್ತೆ ಯಾರ್ದೆಲ್ಲ ಲೀಬ್ರಾದಲ್ಲಿ. ಯಾವುದೇ ಪ್ಲ್ಯಾನೆಟ್ಸ್ ಇದ್ರೂ ಆ ಪ್ಲ್ಯಾನೆಟ್ ಹೆಂಗೆ ಬಿಹೇವ್ ಮಾಡುತ್ತೆ ಅಂದರೆ ಸೆಲ್ಫ್ ಒಬ್ಸೆಸ್ಡ್ ಥರ ಬಿಹೇವ್ ಮಾಡಲ್ಲ. ಅದು ಎಲ್ಲರನ್ನೂ ಮಿಂಗಲ್ ಮಾಡೋದಕ್ಕೆ ಅಥವಾ ಅವ್ರ ಜೊತೆ ಇರೋರನ್ನೂ ಇನ್ಕ್ಲೂಡ್ ಮಾಡಿಕೊಂಡು ಏನೋ ಡಿಸಿಷನ್ ತೊಗೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇರುತ್ತೆ. ಓಕೆ, ಇವಾಗ ನಾವು ಸನ್ ಬಗ್ಗೆ ಮಾತಾಡ್ತಾ ಇದ್ವಿ. ಸನ್ ವೀಕ್ ಆಗುತ್ತೆ ಲೀಬ್ರಾದಲ್ಲಿ, ಬಿಕಾಸ್ ಅದ್ರ ಆ್ಯಟಿಟ್ಯೂಡ್ ಸುಟ್ಟು ಹೋಗುತ್ತೆ. ಲೀಬ್ರಾ ಎನ್ವಿರಾನ್ಮೆಂಟ್ ಹೇಳಿದ್ನಲ್ಲ ಇವಾಗಷ್ಟೇ, ಅದು ಯಾವಾಗಲೂ ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ, ಅವರು ಎಲ್ಲರ ಬಗ್ಗೆ ಯೋಚನೆ ಮಾಡ್ತಾರೆ. ಸೊ ಲೈಕ್ ವೈಸ್ ಸನ್ನಿಗೆ ಏನಾಗುತ್ತೆ ಅಲ್ಲಿ, ನನ್ನ ಬಗ್ಗೆ ನನ್ನ ಮೇಲೆ ವಿಸಿಬಿಲಿಟಿ ಬರಲಿ ಅಂದರೆ ನನ್ನ ಜೊತೆ ನನ್ನ ಪಕ್ಕದವರಿಗೂ ವಿಸಿಬಿಲಿಟಿ ಬರ್ತಾ ಇದೆಯಲ್ಲ, ಆ ಥರ ಆಗುತ್ತೆ. ಅದಕ್ಕೆ ಸನ್ ಅಲ್ಲಿ ವೀಕ್ ಆಗುತ್ತೆ. ಸೊ ಎಲ್ಲಿದ್ವಿ ನಾವು, ಮೂನ್ ಬಗ್ಗೆ ಯೋಚನೆ ಮಾಡ್ತಾಯಿದ್ವಿ. ಸೊ ದಟ್ ಈಸ್ ವೈ ಮೂನ್ ಲೀಬ್ರಾದಲ್ಲಿದ್ದಾಗ ಅವ್ರು ಏನು ಮಾಡ್ತಾರೆ, ಅವ್ರ ಬಗ್ಗೆ ಮಾತ್ರ ಯೋಚನೆ ಮಾಡಲ್ಲ, ಸೆಲ್ಫ್ಲೆಸ್ ಪರ್ಸನ್ ಅಂತ ಹೇಳ್ಬೋದು. ಅವ್ರ ಜೊತೆ ಅವ್ರ ರೂಮ್ಮೇಟ್ ಬಗ್ಗೆನೂ ಯೋಚನೆ ಮಾಡ್ತಾರೆ, ಅವ್ರ ಜೊತೆ ಇರೋರ ಬಗ್ಗೆನೂ ಯೋಚನೆ ಮಾಡ್ತಾರೆ. ಇವಾಗ ಅವ್ರಿಗೆ ಮರ್ಯಾದೆ ಕೊಟ್ಟು ಅವ್ರ ಪಕ್ಕದಲ್ಲಿರೋರಿಗೆ ಮರ್ಯಾದೆ ಕೊಡಲಿಲ್ಲ ಅಂದರೆ ಅವರಿಗೂ ಅದು ಹರ್ಟ್ ಆಗುತ್ತೆ. ನೀನು ಅವ್ರಿಗೆ ಯಾಕೆ ಮರ್ಯಾದೆ ಕೊಡಲಿಲ್ಲ, ನೀನು ಅವ್ರನ್ನ ಯಾಕೆ ಮಾತಾಡಿಸ್ಲಿಲ್ಲ. ಸೊ ಆ ಥರ ಒಂದು ನೇಚರ್. ಅದೇ ಮೂನ್ ಕೆಲವೊಂದೊಂದು ಸೈನ್ಸಲ್ಲಿದ್ದರೆ, ಲೈಕ್ ಟಾರಸಲ್ಲಿದ್ದರೆ, ಏರೀಸಲ್ಲಿದ್ದರೆ, ಲಿಯೋದಲ್ಲಿದ್ದರೆ, ಜೆಮಿನಿ ಈಸ್ ಅ ಬಿಟ್ 50-50 ಫಿಕಲ್. ಓಕೆ, ಮೂನ್ ವರ್ಗೋ ಅಲ್ಲಿದ್ದರೆ, ಕನ್ಯಾ ರಾಶಿಲಿದ್ದರೆ, ಮೂನ್ ಸ್ಕಾರ್ಪಿಯೋದಲ್ಲಿದ್ದರೆ, ಮೂನ್ ಸ್ಯಾಜಿಟೇರಿಯಸಲ್ಲಿದ್ದರೆ, ಅಕ್ವೇರಿಯಸ್, ಕ್ಯಾಪ್ರಿಕಾನಲ್ಲಿದ್ದರೆ, ಇವ್ರು ಸ್ವಲ್ಪ ಅಷ್ಟೊಂದು ಫಿಕಲ್ ಮೈಂಡೆಡ್ ಆಗಿರಲ್ಲ. ಯಾಕೆ ಅಂತಂದರೆ ಮೂನ್ ಯಾವುದೆಲ್ಲ ಒಂದು ಅರ್ತ್ ಸೈನ್ಸ್ ನಾನು ಹೇಳಿದೆ, ಕ್ಯಾಪ್ರಿಕಾನ್, ಟಾರಸ್, ವರ್ಗೋ, ಇದೆಲ್ಲ ಅರ್ತ್ ಸೈನ್ಸ್ ಬೇಗ ರಿಯಾಕ್ಟ್ ಮಾಡಲ್ಲ, ಅವು ಟೈಮ್ ತೊಗೊಂಡು ರಿಯಾಕ್ಟ್ ಮಾಡುತ್ತೆ, ವೆರಿ ಸ್ಲೋ ಎನರ್ಜಿ ಕೂಡ. ದಟ್ ಈಸ್ ವೈ ಮೂನ್ ಸ್ವಲ್ಪ ಟೈಮ್ ತೊಗೊಳುತ್ತೆ ರಿಯಾಕ್ಟ್ ಮಾಡೋದಕ್ಕೆ. ಆ ರಿಯಾಕ್ಷನ್ ಟೈಮಲ್ಲಿ ಪ್ರಾಬಬ್ಲಿ ಅದಕ್ಕೆ ಸ್ವಲ್ಪ ಏನು ಇನ್ಫಾರ್ಮೇಷನ್ಸ್ ಬಂದಿರುತ್ತೆ ಅಷ್ಟರ ಒಳಗೆ, ರಿಯಾಕ್ಟ್ ಮಾಡೋದ್ರ ಒಳಗೆ. ಸೊ ಸ್ಕಾರ್ಪಿಯೋದಲ್ಲೂ ನಾನು ಯಾಕೆ ಹೇಳಲಿಲ್ಲ ಮೂನ್ ಫಿಕಲ್ ಮೈಂಡೆಡ್ ಅಂತ ಅಂದರೆ, ಬಿಕಾಸ್ ಮೂನಲ್ಲಿ ಏನಾಗುತ್ತೆ, ಇಟ್ಸ್ ಅ ವೀಕ್ ಪೊಸಿಷನ್ ಮೂನ್ಗೆ. ಅವರು ತುಂಬ ಟೈಮ್ ತೊಗೊಳ್ತಾರೆ ರಿಯಾಕ್ಟ್ ಮಾಡೋದಕ್ಕೆ, ಬಿಕಾಸ್ ಡೀಪಾಗಿ ಅನಲೈಸ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ಕಾರ್ಪಿಯೋ ಯಾವುದೆಲ್ಲ ಪ್ಲ್ಯಾನೆಟ್ಸ್ ಸ್ಕಾರ್ಪಿಯೋ ಅಥವಾ ವೃಶ್ಚಿಕ ರಾಶಿಲಿರುತ್ತೆ, ಆ ಒಂದು ಪ್ಲ್ಯಾನೆಟ್ ಆ ಒಂದು ಲೈಫಲ್ಲಿ ಒಂದು ಡೀಪ್ ಟ್ರಾನ್ಸ್ಫಾರ್ಮೇಷನ್ ಆಗಬೇಕಾಗಿ ಬಂದಿರುತ್ತೆ. ಇದು ನನ್ನ ಒಂದು ಸೆಲ್ಫ್ ರಿಸರ್ಚ್. ಓಕೆ, ಸ್ಕಾರ್ಪಿಯೋ ವೃಶ್ಚಿಕ ರಾಶಿ ನಿಮ್ಮದು ಎಷ್ಟನೇ ಸೈನ್ ಆದರೂ ಆಗಿರ್ಬೋದು. ಇವಾಗ ವೃಶ್ಚಿಕ ರಾಶಿ ನಿಮ್ಮ ಸೆಕೆಂಡ್ ಝೋಡಿಯಾಕ್ ಸೈನ್ ಬರುತ್ತೆ ಅಂದ್ಕೊಳ್ಳಿ, ಲೀಬ್ರಾ ಅಸೆಂಡೆಂಟ್ ಆಗಿರ್ತೀರ ನೀವು. ಸೊ ಸಮಥಿಂಗ್ ರಿಲೇಟೆಡ್ ಟು ಯುವರ್ ಸ್ಪೀಚ್, ಸಮಥಿಂಗ್ ರಿಲೇಟೆಡ್ ಟು ಯುವರ್ ವ್ಯಾಲ್ಯೂಸ್ ಬಗ್ಗೆ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನೀವು ನಿಮ್ಮ ಲೈಫಲ್ಲಿ ನೋಡ್ತೀರಾ. ಅದೇ ಇವಾಗ ಫಸ್ಟ್ ಹೌಸಸ್ ಸ್ಕಾರ್ಪಿಯೋ ಆದರೆ ದ ವೇ ಯು ಲುಕ್,
ನಿಮ್ಮ ಒಂದು ಪರ್ಸ್ನಾಲಿಟಿಲೇ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್, ಮೇಜರ್ ಚೇಂಜಸ್ ನೋಡೋದಕ್ಕೆ ನಿಮಗೆ ಅಬ್ಸರ್ವ್ ಮಾಡ್ಬೋದು. ಅದೇ ನೀವು ಟಾರಸ್ ಅಸೆಂಡೆಂಟ್ ಆಗಿ 7th ಹೌಸಲ್ಲಿ ಸ್ಕಾರ್ಪಿಯೋ ಬರುತ್ತಲ್ವ, ಸೊ ಅವಾಗ ಏನಾಗುತ್ತೆ, ಬೇಕೋ ಬೇಡವೋ ನಿಮ್ಮ ಒಂದು ರಿಲೇಷನ್ಶಿಪ್, ಮ್ಯಾರೇಜ್ ಅಂತ ಬಂದರೆ ಅದರಲ್ಲಿ ಒಂದು ಮೇಜರ್ ಟ್ರಾನ್ಸ್ಫಾರ್ಮೇಷನ್ ನೀವು ನೋಡ್ತೀರಾ. ದಟ್ ಈಸ್ ಸ್ಕಾರ್ಪಿಯೋ. ದಟ್ ಈಸ್ ವೈ ಸ್ಕಾರ್ಪಿಯೋ ನ್ಯಾಚುರಲ್ 8th ಹೌಸ್ ಆಗುತ್ತೆ. ಬಿಕಾಸ್ ಡಸಂಟ್ ಮ್ಯಾಟರ್ ಅದು ಎಲ್ಲಿದೆ, ಅಲ್ಲೊಂದು ಟ್ರಾನ್ಸ್ಫಾರ್ಮೇಷನ್, ಆ ಒಂದು ಏರಿಯಾದಲ್ಲಿ ಟ್ರಾನ್ಸ್ಫಾರ್ಮೇಷನ್ ನೀವು ನೋಡ್ತೀರಾ. ಓಕೆ, ಸೊ ದ್ಯಾಟ್ ಈಸ್ ಸ್ಕಾರ್ಪಿಯೋ. ಸೊ ಎಲ್ಲಿದ್ವಿ ನಾವು, ಮೂನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಇವತ್ತು ಒಂದು ಪಾಯಿಂಟಲ್ಲೇ ಆಲ್ಮೋಸ್ಟ್ 20 ಮಿನಿಟ್ಸ್ ಆಯಿತು ಅನಿಸ್ತು. ಸೊ ದ್ಯಾಟ್ ಈಸ್ ಮೂನ್ ಪೀಪಲ್. ಯಾಕೆ ಚಂದ್ರ ಫಿಕಲ್, ಯಾಕೆ ಮೂನ್ ಫಸ್ಟ್ ಹೌಸಲ್ಲಿರೋರು ಜಾಸ್ತಿ ಹಿಂಗಾಡ್ತಾರೆ ಅಂದರೆ ದಿಸ್ ಇಸ್ ದ ರೀಸನ್. ಓಕೆ, ಸೊ ಓಕೆ, ಒನ್ ಪಾಯಿಂಟ್, ಇವಾಗ ಒಬ್ಬೊಬ್ಬರು ತುಂಬ ಸಿಟ್ಟು ಮಾಡ್ಕೊತಾರೆ. ಒಬ್ಬೊಬ್ಬರು ಹೆಂಗೆ ಅಂತಂದರೆ, ಈಗ ನೀವು ರಿಯಾಕ್ಟ್ ಮಾಡಿದ ಕೂಡಲೇ, ಏನೋ ಒಂದು ಹೇಳಿದ ಕೂಡಲೇ ಅವರು ಬೈದು ಬಿಡಲ್ಲ, ಬಟ್ ಅದನ್ನ ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಒಂದಿನ ಬರ್ಸ್ಟ್ ಔಟ್ ಆಗ್ತಾರೆ. ಓಕೆ, ಸೊ ಆ ಥರ ಪರ್ಸನ್ ಪ್ಲೇಸ್ಮೆಂಟ್ ಮೇಯ್ನಾಗಿ ಮಾರ್ಸ್, ಕ್ಯಾನ್ಸರ್, ಝೋಡಿಯಾಕ್ ಸೈನ್, ಇದು ಒಂದು ನಾನು ಅಬ್ಸರ್ವ್ ಮಾಡಿದ್ದೀನಿ. ಓಕೆ, ಯಾರ್ದೆಲ್ಲ ಮಾರ್ಸ್, ಕ್ಯಾನ್ಸರ್, ಝೋಡಿಯಾಕ್ ಸೈನಲ್ಲಿರುತ್ತೆ, ಇವ್ರು ಹೆಂಗೆ ಅಂದರೆ ಸಿಟ್ಟನ್ನು ಆ್ಯಕ್ಟಿವ್ ಆಗಿ ತೋರಿಸಲ್ಲ, ಪ್ಯಾಸಿವ್ ಆಗಿ ತೋರಿಸ್ತಾರೆ. ಅಂದರೆ ಯೂಶ್ವಲಿ ಯಾವಾಗ ಬರುತ್ತೆ, ಮೇಯಲ್ಲಿ ಹುಟ್ಟಿರ್ತಾರೆ. ಓಕೆ, ಈ ಪೀಪಲ್ ಮೋಸ್ಟ್ ಪ್ರಾಬಬ್ಲಿ ಏಪ್ರಿಲ್ ಇಲ್ಲ, ನಾಟ್ ರಿಯಲಿ, ಮೋಸ್ಟ್ಲಿ ಮೇ ಜೂನ್ ಪ್ರಾಬಬ್ಲಿ, ಆವಾಗ ಮಾರ್ಸ್ ಕ್ಯಾನ್ಸರ್ ಝೋಡಿಯಾಕ್ ಸೈನ್ಗೆ ಬರುತ್ತೆ. ಸೊ ಈ ಪೀಪಲ್ ಏನು ಮಾಡ್ತಾರೆ, ಆ್ಯಂಗರ್, ಏನೇ ಸಿಚುವೇಶನ್ ಫ್ರಸ್ಟ್ರೇಟ್ ಆದ್ರೂ, ಯಾವುದೇ ಸಿಚುವೇಶನ್ ಫ್ರಸ್ಟ್ರೇಟ್ ಆದ್ರೂ ಪ್ರಾಬಬ್ಲಿ ಅದನ್ನ ಸ್ಟೋರ್ ಮಾಡ್ಕೊತಾರೆ. ಓಕೆ, ಇವಾಗ ವಾಟರ್ ಸೈನ್ ಅಲ್ವಾ, ಅದು ಒಳಗೆ ಇಟ್ಕೊಂಡು ಒಂದಿನ ಬ್ಲಾಸ್ಟ್ ಆಗ್ತಾರೆ, ಒಂದಿನ ವೆರಿ ಅಗ್ರೆಸಿವ್ ಆಗ್ತಾರೆ, ತುಂಬ ಸಿಟ್ಟು ಮಾಡಿಕೊಂಡು ಒಂದಿನ ಆ ಸಿಟ್ಟನ್ನೆಲ್ಲ ಹೊರಗೆ ಹಾಕ್ಬಿಡ್ತಾರೆ. ಆ ಥರ ಒಂದು ಪರ್ಸನ್ ಮಾರ್ಸ್ ಇನ್ ಕ್ಯಾನ್ಸರ್. ಇವರಿಗೆ ಸಿಟ್ಟನ್ನು ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗಲ್ಲ. ಸೊ ಈ ಥರದವ್ರಿಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗೇನೋ ನಿಮಗೆ ಇರಿಟೇಟ್ ಆಗ್ತಾ ಇದೆಯಾ, ಯಾವುದೋ ಒಂದು ಸಿಚುವೇಶನ್ ಇರಿಟೇಟ್ ಆಗ್ತಾ ಇದೆಯಾ, ಅಲ್ಲೇ ರಿಯಾಕ್ಟ್ ಮಾಡಿಬಿಡಿ. ದಟ್ ಈಸ್ ದ ಬೆಸ್ಟ್ ಥಿಂಗ್. ಬಿಕಾಸ್ ನೀವು ರಿಯಾಕ್ಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಅದನ್ನ ಸ್ಟೋರ್ ಮಾಡಿಕೊಂಡು ಒಂದಿನ ಬ್ಲಾಸ್ಟ್ ಆಗುತ್ತೆ, ಮಿಸೈಲ್ ಥರ. ಲೈಕ್ ಒನ್ ಪಾಯಿಂಟಲ್ಲಿ ಸಿಟ್ಟು ಜಾಸ್ತಿಯಾಗಿ ಅವ್ರ ಬಗ್ಗೆ ಸೇಡ್ ಹಿಡ್ಕೊಂಡು ಕೊನೆಗೂ ಅದು ಬ್ಲಾಸ್ಟ್ ಆಗುತ್ತೆ. ಬಿಕಾಸ್ ಮಾರ್ಸ್ ಅಂತ ಬಂದರೆ ಅದು ನಿಮ್ಮ ಏರೀಸ್ ಲಾರ್ಡ್ ಕೂಡ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಸ್ಕಾರ್ಪಿಯೋ ಲಾರ್ಡ್ ಕೂಡ ಮಾರ್ಸ್. ಸೊ ದ್ಯಾಟ್ ಈಸ್ ವೈ ಮಾರ್ಸ್ ಈ ಥರ ಬಿಹೇವ್ ಮಾಡುತ್ತೆ. ದಟ್ ಈಸ್ ಅನದರ್ ಅಬ್ಸರ್ವೇಷನ್. ಓಕೆ, ಸೊ ಅನದರ್ ಅಬ್ಸರ್ವೇಷನ್, ಡಿಲೇ ಇನ್ ಮ್ಯಾರೇಜ್. ಯಾಕೆ ಒಬ್ಬೊಬ್ಬರಿಗೆ ಮ್ಯಾರೇಜ್ ಡಿಲೇ ಆಗುತ್ತೆ, ಯಾಕೆ ಒಬ್ಬೊಬ್ಬರಿಗೆ ಮ್ಯಾರೇಜ್ ಲೇಟ್ ಆಗುತ್ತೆ ಅಂತ. ಒನ್ ಬೇಸಿಕ್ ಪ್ಲೇಸ್ಮೆಂಟ್ ಜಾತಕದಲ್ಲಿ ನಿಮಗೆ ಗೊತ್ತಾಗೋದು ಶನಿ. ಶನಿ ಪ್ಲ್ಯಾನೆಟ್ ಆಫ್ ಡಿಲೇ ಅಂತಲೇ ಹೇಳ್ಬೋದು. ಶನಿ ತುಂಬ ಸ್ಲೋ ಮೂವಿಂಗ್ ಪ್ಲ್ಯಾನೆಟ್ ಕೂಡ ಇಡೀ ಇದರಲ್ಲೇ. ಇವಾಗ ನೆಪ್ಚ್ಯೂನು, ಯುರೇನಸ್, ಪ್ಲೂಟೋ, ನಾನು ಇವಾಗಲೇ ಅದ್ರ ಬಗ್ಗೆ ಇನ್ನೊಂದು ರಿಸರ್ಚ್ ಮಾಡಿಲ್ಲ, ಸೊ ಐ ಆಮ್ ನಾಟ್ ಶೋರ್ ಅಬೌಟ್ ದೆಮ್. ಬಟ್ ಅದನ್ನು ಬಿಟ್ಟರೆ ಶನಿ ಬಂದುಬಿಟ್ಟು ವೆರಿ ಸ್ಲೋಯೆಸ್ಟ್ ಮೂವಿಂಗ್ ಪ್ಲ್ಯಾನೆಟ್. ಓಕೆ, ಸೊ ದ್ಯಾಟ್ ಈಸ್ ವೈ ಶನಿ ಯಾರ್ದೆಲ್ಲ 7th ಹೌಸ್ ಅಲ್ಲಿರುತ್ತೆ ಅಥವಾ 7th ಹೌಸ್ನ ರೂಲ್ ಮಾಡ್ತಾ ಇರುತ್ತೆ, ಅಥವಾ ಯಾರ್ದೆಲ್ಲ ಕ್ಯಾನ್ಸರ್ ಅಸೆಂಡೆಂಟ್ ಅಥವಾ ಲಿಯೋ ಅಸೆಂಡೆಂಟ್ ಆಗಿರುತ್ತೆ, ನಿಮಗೆ ಇಟ್ಸ್ ಲೈಕ್ ಫಿಕ್ಸ್ಡ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮ್ಮ 7th ಹೌಸಲ್ಲಿ ಮೂನ್ ಇದ್ದರೆ, ಅಥವಾ 7th ಹೌಸಲ್ಲಿ ಮರ್ಕ್ಯೂರಿ ಇದ್ದರೆ, 7th ಹೌಸಲ್ಲಿ ವೀನಸ್ ಇದ್ದರೆ, ಓಕೆ, ಅಲ್ಲಿಗೆ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಅದೇ 7th ಹೌಸಲ್ಲಿ ಏನೂ ಇಲ್ಲ ಅಂದರೆ ಕ್ಯಾನ್ಸರ್ ಅಸೆಂಡೆಂಟ್, ಲಿಯೋ ಅಸೆಂಡೆಂಟ್, ನಿಮಗೆ ಡಿಲೇ ಇನ್ ಮ್ಯಾರೇಜ್ ಇಟ್ಸ್ ಫಿಕ್ಸ್ಡ್. ಓಕೆ, ಅನ್ಲೆಸ್ ಆ್ಯಂಡ್ ಅಂಟಿಲ್ ನೀವು ಶುಕ್ರ ದಶೆನೂ ಬರಲ್ಲ ಅಂತ ಅಂದರೆ ಇನ್ ಬಿಟ್ವೀನ್ 20sಲ್ಲಿ, ದೆನ್ ಇಟ್ಸ್ ಫಿಕ್ಸ್ಡ್. ಓಕೆ,
ಯಾವ್ದೆಲ್ಲ ಶನಿ 7th ಹೌಸಲ್ಲಿರುತ್ತೆ ಅವ್ರಿಗೂ ಕೂಡ ಇಟ್ಸ್ ವೆರಿ ಮಚ್ ಫಿಕ್ಸ್ಡ್ ಡಿಲೇ ಇನ್ ಮ್ಯಾರೇಜ್. ದಟ್ ಈಸ್ ವೈ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವಾಗ ಶನಿ ಏನಾಗುತ್ತೆ 34-33 ಅರೌಂಡಲ್ಲಿ ಮೆಚ್ಯೂರ್ ಆಗುತ್ತೆ. ಓಕೆ, ನಾನು ಇವರಿಗೆ ಐ ವುಡ್ ಸಜೆಸ್ಟ್, ಯಾರ್ದೆಲ್ಲ ಶನಿ 7th ಹೌಸಲ್ಲಿದೆ, ಇಟ್ಸ್ ಬೆಟರ್ ನೀವು ಲೇಟೇ ಮದುವೆ ಆಗಿ. ಇಟ್ಸ್ ನಾಟ್ ದಟ್ ನಿಮ್ಮ ಲೈಫಲ್ಲಿ ಏನೋ ಡಿಲೇ ಆಗ್ತಾ ಇದೆ ಅಂತ ಅಲ್ಲ, ಇಟ್ಸ್ ಜಸ್ಟ್ ದಟ್ ನೀವು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಶನಿ ಟೈಮ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಷ್ಟೇ. ಸೊ ಇಟ್ಸ್ ಬೆಟರ್ ನೀವು ಲೇಟ್ ಮದುವೆ ಆಗಿ. ಆ್ಯಂಡ್ ಯೂಶ್ವಲಿ ಒಬ್ಬೊಬ್ರನ್ನ ನೋಡ್ತೀರಾ ಮದುವೆ ಆಗಿದ್ರೂ ಲಾಂಗ್ ಡಿಸ್ಟೆನ್ಸಲ್ಲಿರ್ತಾರೆ, ಹತ್ರ ಇರಲ್ಲ. ಸೊ ಆ ಥರ ಒಂದು ಮ್ಯಾರೇಜ್ ಕೂಡ ಶನಿ 7th ಹೌಸ್ ಇರೋರು ತುಂಬ ಅಬ್ಸರ್ವ್ ಮಾಡಿರ್ತೀರ ನೀವು. ಒಂದೇ ಮನೇಲಿದ್ರೂ ಸಮ್ಟೈಮ್ಸ್ ಏನಾಗುತ್ತೆ ಬೇರೆ ಬೇರೆ ಮನೆ. ಇಟ್ಸ್ ನಾಟ್ ದಟ್ ಡಿವೋರ್ಸ್ ಆಗುತ್ತೆ ಅಥವಾ ಕಾನ್ಫ್ಲಿಕ್ಟ್ ಆಗುತ್ತೆ ಅಥವಾ ಜಗಳ ಆಗುತ್ತೆ, ನೋ, ಆ ಥರ ಎನರ್ಜಿ ನಾನಿಲ್ಲಿ ಹೇಳ್ತಾ ಇಲ್ಲ. ಬಿಕಾಸ್ ಶನಿ ಒಂದೇ ಡಿವೋರ್ಸ್ ಕೊಡಲ್ಲ. ಓಕೆ, ಶನಿ ಏನು ಮಾಡುತ್ತೆ, ಸ್ವಲ್ಪ ಡ್ರೈ ಪ್ಲ್ಯಾನೆಟ್. ಶನಿ ಇಟ್ಸ್ ಎ ಡ್ರೈ ಪ್ಲ್ಯಾನೆಟ್ ಅಲ್ವಾ. ಸೆಪರೇಷನ್ ಫಾರ್ ಸಮ್ ಟೈಮ್ ಅಥವಾ ಸೆಪರೇಷನ್ ಡ್ಯೂ ಟು ಸಮ್ ಇಶ್ಯೂಸ್, ಅಂದರೆ ಅದೇ ಲಾಂಗ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿ ಬರಬಹುದು. ನಾನು ತುಂಬ ಜನರದ್ದು ನೋಡಿದ್ದೀನಿ. ರೀಸೆಂಟಾಗೂ ಕೂಡ ಒಬ್ಬರು ಕ್ಲೈಂಟ್ ಶನಿ 7th ಹೌಸಲ್ಲಿದೆ ಅವ್ರದ್ದು, ರಿಲೇಷನ್ಶಿಪ್ಪಲ್ಲಿದ್ದರು ಇದೇ ಕಂಟ್ರೀಲಿ ಇರಬೇಕಾದ್ರೆ. ಈವನ್ ದೋ ಇದೇ ಕಂಟ್ರಿಲೇ ಇಬ್ಬರು ಇದ್ರೂ ಬೇರೆ ಬೇರೆ, ಐ ಮೀನ್ ಆಲ್ಮೋಸ್ಟ್ ಒಂದೇ ಸಿಟಿಲಿದ್ದರು, ಬಟ್ ಸ್ಟಿಲ್ ಅವರಿಬ್ಬರು ಲಾಂಗ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕಾಗಿ ಬಂತು ಬಿಕಾಸ್ ಆಫ್ ದ ಡಿಸ್ಟೆನ್ಸ್. ಇವಾಗ ಓಕೆ, ನಾನು ಬ್ಯಾಂಗ್ಳೂರಲ್ಲಿದ್ದರು, ಓಕೆ, ಅದನ್ನ ಒಂದು ರಿವೀಲ್ ಮಾಡ್ತೀನಿ. ಬ್ಯಾಂಗ್ಳೂರಲ್ಲಿದ್ದರು, ಈವನ್ ದೋ ಅವರಿಬ್ಬರು ಬ್ಯಾಂಗ್ಳೂರಲ್ಲಿ ಇದ್ರೂ, ಲೈಕ್ ಯು ಗೈಸ್ ನೋ ವಾಟ್ ಈಸ್ ಬ್ಯಾಂಗ್ಳೂರ್, ವೈಟ್ ಫೀಲ್ಡ್, HSR, ಅದು ಅಷ್ಟು ದೂರ ಇದ್ರೇ ಸಾಕು, ಯಾವುದೋ ಒಂದು ದೂರ ಸ್ಟೇಟಲ್ಲಿದ್ದಂಗೆ ಫೀಲ್ ಆಗುತ್ತೆ. ಸೊ ಯಾ, ದಟ್ ಈಸ್ ವಾಟ್. ಹೀಗೆ ದೂರ ಇದ್ದರು, ಇಲ್ಲೇ ಇದ್ರೂ ಅವರು ಲಾಂಗ್ ಡಿಸ್ಟೆನ್ಸೇ ಇರಬೇಕಾಗಿ ಬಂತು. ಆ್ಯಂಡ್ ದೆನ್ ಒಬ್ಬರಿಗೆ ಔಟ್ ಆಫ್ ಕಂಟ್ರಿ ಆಪರ್ಚುನಿಟಿ ಸಿಗುತ್ತೆ. ಸೊ ದ್ಯಾಟ್ ಪರ್ಸನ್ ಲೆಫ್ಟ್, ಮತ್ತು ಅದೇನಾಯಿತು, ಇನ್ನೂ ಲಾಂಗ್ ಡಿಸ್ಟೆನ್ಸ್ ಆಯಿತು. ಆ್ಯಂಡ್ ಫೈನಲಿ ಇಟ್ ಎಂಡೆಡ್ ಬಿಕಾಸ್ ಆ ಲಾಂಗ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡೋಕ್ಕೆ ಆಗಲಿಲ್ಲ. ಸೊ ಹೀಗೆ ನಿಮ್ಮದು ಎಂಡ್ ಆಗುತ್ತೆ ಅಂತ ಅಲ್ಲ. ಪ್ರಾಬಬ್ಲಿ ಯು ಗೈಸ್ ಹ್ಯಾವ್ ಟು ರೆಸ್ಪೆಕ್ಟ್ ದ ರೂಲ್ಸ್. ಪ್ರಾಬಬ್ಲಿ ಶನಿ 7th ಹೌಸಲ್ಲಿರೋರು ಆಲ್ ದ ಟೈಮ್ ಆ್ಯಂಡ್ ಎವ್ರಿ ಟೈಮ್, ಈವನ್ ದೋ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಆ ಪರ್ಸನಿಗೆ ಟೈಡ್ ಆಗಿದ್ರೂ ಲಾಂಗ್ ಡಿಸ್ಟೆನ್ಸ್ ಇರಬೇಕಾದ ಸಿಚುವೇಶನ್, ಸ್ವಲ್ಪ ಆಲ್ ಟೈಮ್ ಗುಡ್ ಕಾನ್ವರ್ಸೇಷನ್ಸೇ ಇರಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಟ್ರಸ್ಟ್ ಮೀ, ಇವಾಗ ಏನಾದರೂ ಹುಡುಗಂದು 7th ಹೌಸಲ್ಲಿ ಶನಿ ಕೂತಿದೆ ಅಂದರೆ ಹಿ ವಿಲ್ ಬಿ ದ ಪ್ರೊವೈಡರ್. ಆ ಫ್ಯಾಮಿಲಿಗೆ ಪ್ರೊವೈಡರ್ ಆಗಿರ್ತಾನೆ. ಎಸ್ಪೆಷಲಿ ಮ್ಯಾರೇಜ್ ಲೈಫ್ ಅಲ್ಲಿ ಅವನೇ ಪ್ರೊವೈಡರ್ ಆಗಿರ್ತಾನೆ. ಇವಾಗ ಹುಡುಗಿದು 7th ಹೌಸಲ್ಲಿದೆ ಅಂದರೆ ಆ ಮ್ಯಾರೇಜ್ ಲೈಫಲ್ಲಿ ಅವಳು ಪ್ರೊವೈಡರ್ ಆಗಿರ್ತಾಳೆ. ಪ್ರೊವೈಡರ್ ಅಂತ ಅಂದರೆ ಫಿನಾನ್ಷಿಯಲಿ ನೋಡ್ಕೊಳ್ಳೋದು. ಇದು ನಾನು ತುಂಬ ನೋಡಿದ್ದೀನಿ. ಓಕೆ, ಹುಡುಗಿಯರಲ್ಲಿ ನಾನು ತುಂಬ ನೋಡಿದ್ದೀನಿ. ಹುಡುಗರದು ನನಗೆ ಬಂದಿರೋದ್ರಲ್ಲಿ ಒಂದು 2 ಜನದಲ್ಲೇನೋ ಇತ್ತು ಈ ಪ್ಲೇಸ್ಮೆಂಟ್. ಬಟ್ ಎಸ್, ಹಿ ವಾಸ್ ದ ಪ್ರೊವೈಡರ್ ಅನ್ನೋದಕ್ಕಿಂತ ಫಿನಾನ್ಷಿಯಲಿ ಅನ್ನೋದಕ್ಕಿಂತ ಫಾರ್ ಸಮ್ ಆಫ್ ದಿ ಅದರ್ ರೀಸನ್ ಅವನು ಆ ಒಂದು ಮ್ಯಾರೇಜ್ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾದ ಪರಿಸ್ಥಿತಿ ಬರ್ತಾ ಇತ್ತು ಮೋಸ್ಟ್ ಆಫ್ ದ ಟೈಮ್. ಓಕೆ, ಸೊ ಯಾ, ನಾನೇನು ನೋಡ್ತಾ ಹುಡುಗಿರದಲ್ಲಿ ತುಂಬ ಕೇಸಸ್ಸಲ್ಲಿ ನಾನು ಇದನ್ನ ನೋಡಿದ್ದೀನಿ. ಈವನ್ ದೋ ಹುಡುಗ ಅರ್ನ್ ಮಾಡ್ತಾಯಿದ್ರು, ಹುಡುಗಿನೇ ಪ್ರೈಮರಿ ಪ್ರೊವೈಡರ್, ಫಿನಾನ್ಷಿಯಲಿ ಆಗಿರ್ಬೋದು, ಫ್ಯಾಮಿಲಿ ಸೆಕ್ಯೂರಿಟಿ ಆಗಿರ್ಬೋದು, ಆ ಹುಡುಗಿನೇ ನೋಡ್ಕೊತಾ ಇರ್ತಾಳೆ. ಫಾರ್ ಸಮ್ ಆಫ್ ದಿ ಅದರ್ ರೀಸನ್ ಅವಳ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾದ ಪರಿಸ್ಥಿತಿ ಬರುತ್ತೆ. ಸೊ ಈ ಒಂದು ಸಿಚುವೇಶನ್, ಈ ಒಂದು ರಿಯಲ್ ಲೈಫ್ ಸಿಚುವೇಶನ್ನ ನೀವು ಅಬ್ಸರ್ವ್ ಮಾಡ್ಬೋದು ಶನಿ 7th ಹೌಸಲ್ಲಿ ಇದ್ದಾಗ. ಸಿ ದಟ್ ಈಸ್ ವೈ ಶನಿ ಏನಾಗುತ್ತೆ, ಲೀಬ್ರಾದಲ್ಲಿ ಎಕ್ಸಾಲ್ಟ್ ಆಗುತ್ತೆ, ಸ್ಟ್ರಾಂಗಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಶನಿ ಏರೀಸ್ ಮೇಷರಾಶಿಲಿ ಡೆಬಿಲಿಟೇಟ್ ಆಗುತ್ತೆ. ಓಕೆ, ಅಂದರೆ ವೀಕ್ ಆಗುತ್ತೆ, ನೀಚ ಆಗುತ್ತೆ. ಓಕೆ, ಸೊ ಏನಾಗುತ್ತೆ, ಲೀಬ್ರಾದಲ್ಲಿ ನಾನು ಮುಂಚೆನೇ ಹೇಳ್ದಂಗೆ ಲೀಬ್ರಾದಲ್ಲಿ ಯಾವುದೆಲ್ಲ ಪ್ಲ್ಯಾನೆಟ್ಸ್ ಬರುತ್ತೆ ಅದು ಅದ್ರದ್ದು ಮಾತ್ರ ನೋಡ್ಕೊಳ್ಳಲ್ಲ, ಇನ್ನೊಬ್ರದ್ದು ನೋಡ್ಕೊಳ್ಳುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ದ್ಯಾಟ್ ಈಸ್ ವೈ ಶನಿಗಲ್ಲಿ ಖುಷಿ ಆಗುತ್ತೆ. ನಾನಿವಾಗ ನಂದು ಮಾತ್ರ ನೋಡ್ಕೊತಾರೆ, ನಾನು ಇನ್ನೊಬ್ರದ್ದು ನೋಡ್ಕೊತಾ ಇದ್ದೀನಿ, ನಾನು ಇನ್ನೊಬ್ರ ರೆಸ್ಪಾನ್ಸಿಬಿಲಿಟಿ ತೊಗೊತಾ ಇದ್ದೀನಿ. ಶನಿ ವಿಲ್ ಬಿ ಹ್ಯಾಪಿ. ಶನಿ ರೂಲ್ಸ್ನ ನೀವು ಅರ್ಥ ಮಾಡ್ಕೊಬಿಟ್ರೆ ಯು ವಿಲ್ ಬಿ ದ ಹ್ಯಾಪಿಯೆಸ್ಟ್, ಟ್ರಸ್ಟ್ ಮೀ. ಈ ಒಂದು ಶನಿ ದಶ ಬಂದ್ರೂ
ಆ ಒಂದು ರೂಲ್ಸ್ನ ನೀವು ಆಕ್ಸೆಪ್ಟ್ ಮಾಡಿಕೊಂಡ್ರೆ ಯು ವಿಲ್ ಬಿ ದ ಹ್ಯಾಪಿಯೆಸ್ಟ್. ಅದೇ ಸೇಮ್ ಶನಿ ಮೇಷರಾಶಿ ಏರೀಸಲ್ಲಿ ಡೆಬಿಲಿಟೇಟ್ ಅಥವಾ ವೀಕ್ ಆಗುತ್ತೆ. ಬಿಕಾಸ್ ಏರೀಸ್ ಹೆಂಗೆ ವೆರಿ ಕ್ವಿಕ್ ಮೂಮೆಂಟ್, ಕ್ವಿಕ್ ಆ್ಯಕ್ಷನ್ ಎನರ್ಜಿ ಏರೀಸ್ ಅಲ್ವಾ. ಮೇಯ್ನಾಗಿ ಮಾರ್ಸ್ ಹೆಂಗೆ ಅಂತಂದರೆ ಸೋಲ್ಜರ್ ಥರ ಏನು ಜಾಸ್ತಿ ಯೋಚನೆ ಮಾಡಲ್ಲ, ತಲೆ ಫಸ್ಟ್ ಹಾಕಿಬಿಡುತ್ತೆ ಆಮೇಲೆ ಯೋಚನೆ ಮಾಡುತ್ತೆ, ಆ ಥರ ಒಂದು ಎನರ್ಜಿ. ಅದಕ್ಕೆ ಶನಿಗೆ ಬರಲ್ಲ. ಶನಿ ಈಸ್ ಅ ವೆರಿ ಸ್ಲೋ ಮೂವಿಂಗ್ ಪ್ಲ್ಯಾನೆಟ್ ಆಗಿರೋದ್ರಿಂದ ಶನಿ ಹೆಂಗೆ ಅಂತಂದರೆ, ಇವಾಗ ಒಬ್ಬ ಬಾಸ್ ಬಂದುಬಿಟ್ಟು ಶನಿಗೆ ಇವಾಗ ಕೆಲಸ ಕೊಡ್ತಾನೆ. ಓಕೆ, ಇವಾಗ ಎರಡು ಸಿಚುವೇಶನ್ ತೊಗೊಳ್ಳೋಣ. ಒಂದು ಎಕ್ಸಾಂಪಲಲ್ಲಿ ಶನಿಗೊಬ್ಬ ಬಾಸ್ ಇರ್ತಾನೆ, ಇನ್ನೊಂದು ಎಕ್ಸಾಂಪಲಲ್ಲೂ ಶನಿಗೊಬ್ಬ ಬಾಸ್ ಇರ್ತಾನೆ. ಓಕೆ, ಫಸ್ಟ್ ಎಕ್ಸಾಂಪಲಲ್ಲಿ ಶನಿಗೆ ಹೆಂಗೆ ಬಾಸ್ ಅಂತ ಅಂದರೆ, ಇವಾಗ ನಾನು ನಿನಗೆ ಕೆಲಸ ಕೊಡ್ತೀನಿ, 1 ಗಂಟೆಲಿ ಮುಗಿಸ್ಬಿಡು ಅಂತ ಬಂದು ಹೇಳ್ತಾನೆ. ಈ ಶನಿ ಬಾಸ್ ಏನು ಮಾಡ್ತಾನೆ, ಈ ಕೆಲಸ ನೋಡು ನಿನಗೆ ಕೆಲಸ ಕೊಡ್ತಾನೆ, ಬಟ್ ಅವನಿಗೆ ಟೈಮ್ ಲೈನ್ ಕೊಡಲ್ಲ. ಓಕೆ, ಸೊ ಈ ಫಸ್ಟ್ ಓನರ್ ಶನಿ ಹಿಲ್ ಫೇಲ್ ಬಿಕಾಸ್ ಅವನಿಗೆ ಗಜಿಬಿಜಿ ಕೆಲಸ ಮಾಡೋದಂದರೆ ಆಗಲ್ಲ, ಟೈಮ್ ಲೈನ್ ಕೊಟ್ಟರೆ ಅವನಿಗೆ ಅದಿಷ್ಟ ಆಗಲ್ಲ. ಸೊ ಈ ಒಂದು ಶನಿ ಹೆಂಗೆ ಅಂದರೆ ತುಂಬ ಟೈಮ್ ತೊಗೊಂಡು ಆರಾಮಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಮುಗಿಸ್ತಾನೆ. ಆ ಕೆಲಸದ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಓಕೆ, ದಟ್ ಈಸ್ ದ ಡಿಫ್ರೆನ್ಸ್. ಈ ಶನಿ ಗಿವ್ ಅಪ್ ಮಾಡುತ್ತೆ ಬಿಕಾಸ್ ಅಲ್ಲಿ ಇದ್ದ ಪ್ರೆಷರ್. ಸೊ ಶನಿ ಯಾವುದೆಲ್ಲ ಮನೇಲಿ ಕೂತಿರುತ್ತೆ, ಆ ಮನೆಯದೇನಾದ್ರು ಕೆಲಸ ಆಗಬೇಕು, ಆ ಒಂದು ಸಿಚುವೇಶನ್ಗೆ ಇವಾಗ ನಿಮಗೆ ರಿಸಲ್ಟ್ ಬರಬೇಕು ಅಂದರೆ 1 ರೂಲ್ಸ್ ಈಸ್ ಪ್ರೆಷರ್ ಹಾಕಬೇಡಿ. ಫಾರ್ ಎನ್ ಎಕ್ಸಾಂಪಲ್, ನಂದೇ ಎಕ್ಸಾಂಪಲ್ ತೊಗೊಂಡ್ರೆ, ನನಗೆ ಶನಿ 4th ಹೌಸಲ್ಲಿ ಕೂತಿದೆ. ಓಕೆ, ಹೇಳಬೇಕಾ? ಓಕೆ, ಸೊ ನನಗೆ ಕೆಲವೊಂದೊಂದು ಸರಿ ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಬಂದಾಗ, 4th ಹೌಸ್ ಅಂದರೆ ಏನು, ನ್ಯಾಚುರಲ್ ಹೌಸ್ ಆಫ್ ಕ್ಯಾನ್ಸರ್. ಸೊ ಎಮೋಷ್ನಲಿ ಖುಷಿ ಅಥವಾ ಕಂಫರ್ಟ್ ಅಂತ ಅಂದಾಗ ನನಗೆ ಟೈಮ್ ತೊಗೊಳುತ್ತೆ. ನನಗದಷ್ಟು ಈಸಿಯಾಗಿ ಬಿಫೋರ್ ಮೈ 30 ನನಗದು ಸಿಗಲ್ಲ. ಸೊ ನಾನು ವೆಯ್ಟ್ ಮಾಡ್ತಾಯಿದ್ದೀನಿ, ಯಾವಾಗ ನಾನು 30 ಕ್ರಾಸ್ ಆಗ್ತೀನಿ ಆವಾಗ ಸ್ವಲ್ಪ ನನ್ನ ಕಂಫರ್ಟ್ ಲೆವೆಲ್ ಕಡಿಮೆ ಜಾಸ್ತಿ ಆಗ್ಬೋದು ಅಂತ. ಶನಿ ಏನು ಮಾಡುತ್ತೆ, ನಾನಿವಾಗ ಆರಾಮಾಗಿ ಏನೋ ಒಂದು ಮೂವಿ ನೋಡ್ತಾ ಇದ್ದೀನಿ ಅಂದ್ರೂ ಅಷ್ಟು ಈಸಿಯಾಗಿ ಮೈಂಡ್ ನಂದು ಕಾಮಾಗಿರಲ್ಲ. ಏನರ ಬಗ್ಗೆ ನಾನು ಯೋಚನೆ ಮಾಡ್ತಾನೆ ಇರ್ತೀನಿ. ಸೊ ಈವನ್ ದೋ ಪ್ರಾಪರ್ಟೀಸ್ ಎಲ್ಲ ನಾನು ಬೈ ಮಾಡಬೇಕಾದ್ರೆ ಇಟ್ ಈಸ್ ಗನ್ನ ಟೇಕ್ ಸಮ್ ಟೈಮ್. ಈವನ್ ವೆಹಿಕಲ್ ಬೈ ಮಾಡಬೇಕಾದ್ರೆ ಶನಿ ಅಷ್ಟು ಈಸಿಯಾಗಿ ನನಗೆ ಕೊಟ್ಬಿಡಲ್ಲ. ಓಕೆ, ದಟ್ ಈಸ್ ಶನಿ ಇನ್ 4th ಹೌಸ್. ಸೊ ದ್ಯಾಟ್ ಈಸ್ ವಾಟ್, ಶನಿ ಎಲ್ಲೆಲ್ಲ ಇರುತ್ತೆ ಅಲ್ಲೆಲ್ಲ ಡಿಲೇಸ್ ಕ್ರಿಯೇಟ್ ಮಾಡುತ್ತೆ. ಇಟ್ಸ್ ನಾಟ್ ದಟ್ ಶನಿ ನಿಮಗೆ ಕೊಡೋದೇ ಇಲ್ಲ. ದಿಸ್ ಇಸ್ ದ ಮಿಸ್ಕನ್ಸೆಪ್ಷನ್. ಶನಿ ದಶ ಬಂದಾಗ ಮುಗೀತು, ಇನ್ನು ನಿನಗೆ ಕಷ್ಟ, ಇನ್ನು ನಿನಗೆ ಏನೂ ಸಿಗಲ್ಲ, ಇನ್ನು ನೀನು ಅಂದ್ಕೊಂಡಿದ್ದೇನೂ ಆಗಲ್ಲ, ಹೀಗೆಲ್ಲ ಭಯ ಪಡಿಸೋರು ಇರ್ತಾರೆ. ಓಕೆ, ಅರ್ಧಂಬರ್ಧ ತಿಳ್ಕೊಂಡವರು. ಬಟ್ ಶನಿ ದಶದಲ್ಲಿ ನಾನು ಹೇಳಿದ್ನಲ್ಲ, ಅದ್ರ ರೂಲ್ಸು ಡಿಸಿಪ್ಲಿನನ್ನು ನೀವು ಫಾಲೋ ಮಾಡಿದ್ರೆ ಅದು ಯಾವತ್ತೂ ನಿನಗೆ ಕೊಡಲ್ಲ, ನೀನು ಡಿಸರ್ವ್ ಇಲ್ಲ ಅಂತ ಅದು ಯಾವತ್ತೂ ಹೇಳಲ್ಲ ಶನಿ. ಇಟ್ಸ್ ಜಸ್ಟ್ ದಟ್ ನಿನಗೆ ಕೊಟ್ಟಿರೋ ಕೆಲಸ, ನಿನಗೆ ಕೊಟ್ಟಿರೋ ಕರ್ಮನ ಪ್ರಾಪರಾಗಿ ಮಾಡಿ ಮುಗಿಸಿದ್ರೆ ಆಯಿತು. ಅಷ್ಟು ಶನಿ ಮಾಡಿಬಿಟ್ರೆ ಶನಿ ನಿನಗೆ ಕೊಡುತ್ತೆ. ಓಕೆ, ಇವಾಗ ನನ್ನ ಶನಿ ಇವಾಗ 4th ಹೌಸಲ್ಲಿದೆ ಅಲ್ವಾ, ನಾನು ಎಷ್ಟೇ ಕಂಫರ್ಟ್ ಝೋನಲ್ಲಿದ್ದರೂ ನನಗದು ಕಂಫರ್ಟ್ ಝೋನಲ್ಲಿ ಇರೋದಕ್ಕೆ ಬಿಡಲ್ಲ. ಆವಾಗ ನನಗೆ ಕಷ್ಟ ಅಂದರೆ ಏನು, ಎಮೋಷ್ನಲಿ ಅನ್ಕಂಫರ್ಟ್ ಝೋನ್ ಅಂದರೆ ಏನು, ಹಾರ್ಟಿಗೆ ಭಾರ ಫೀಲ್ ಆಗೋದಂದರೆ ಏನು ಅಂತ ಅವಾಗ ನನಗೆ ಲೆಸನ್ ಕಲಿಸ್ತಾ ಇರುತ್ತೆ. ನಾನು ಅದನ್ನ ಕಲಿತಾ ಇರಬೇಕಾಗತ್ತೆ. ಓಕೆ, ನಾನು ಯಾವಾಗ ಕಲಿತೀನಿ, ನಾನು ಯಾವಾಗ ಪೇಯ್ನ್ಫುಲ್ ಸಿಚುವೇಶನ್ನ ಕಲಿತೀನಿ, ಯಾವಾಗ ನಾನು ಅದ್ರ ರೆಸ್ಪಾನ್ಸಿಬಿಲಿಟಿ ತೊಗೊತೀನಿ, ಮನೆ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ನನ್ನ ಎಮೋಷನಲ್ ರೆಸ್ಪಾನ್ಸಿಬಿಲಿಟಿ ಆಗಿರ್ಬೋದು, ಯಾವಾಗ ನಾನು ತೊಗೊತೀನಿ ಆವಾಗ ನನಗೆ ಕಂಫರ್ಟ್ ಸಿಕ್ಕೇ ಸಿಗುತ್ತೆ. ದಟ್ ಈಸ್ ಶನಿ. ಸೊ ಇವಾಗ ಶನಿ ಯಾರ್ದೆಲ್ಲ 1st ಹೌಸಲ್ಲಿರುತ್ತೆ,
ಬೈ ಬರ್ತ್ ಅವರಿಗೆ ಸೆಲ್ಫ್ ಇನ್ಸೆಕ್ಯೂರಿಟೀಸ್ ಜಾಸ್ತಿ ಇರುತ್ತೆ. ಅವ್ರನ್ನ ಅವರು ಆಕ್ಸೆಪ್ಟ್ ಮಾಡ್ಕೊಳ್ಳೋದಲ್ಲಿ ಇಟ್ ವಿಲ್ ಟೇಕ್ ಸಮ್ ಟೈಮ್. ಶನಿ ಸ್ಟ್ರಾಂಗ್ ಆಗಿದ್ದರೆ ಇಟ್ಸ್ ಫೈನ್, ಶನಿ ವೀಕ್ ಆಗಿದೆ ಅಂದರೆ ಅವ್ರಿಗೆ ಇನ್ನೂ ಸ್ವಲ್ಪ ಡಿಫಿಕಲ್ಟ್ ಸಿಚುವೇಶನ್. ಬಟ್ ಅಲ್ಟಿಮೇಟ್ಲಿ ಶನಿ ಈಸ್ ಶನಿ. ಸೊ ಎಲ್ಲರಿಗೂ ಒಂದು ಬೇಸಿಕ್ ರೂಲ್ಸ್ ಫಾಲೋ ಆಗೇ ಆಗುತ್ತೆ. ಅವರಿಗೆ ಅವ್ರನ್ನ ಕಂಪ್ಲೀಟಾಗಿ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಬೇಗನೆ ಟೇಕ್ ಟೈಮ್ ಅಂತಲೇ ಹೇಳ್ಬೋದು. ಸೊ ಶನಿ ಫಸ್ಟ್ ಹೌಸಲ್ಲಿ ಯಾರ್ದೆಲ್ಲ ಇರುತ್ತೆ. ನೀವು ಮಾಡೋ ಕೆಲಸನ ಸ್ಲೋ ಆಗೇ ಮಾಡಿ. ನಿಮ್ಮ ಒಬ್ಬರಿಗೆ ನಾನು ಇದನ್ನ ಹೇಳೋದು, ಲಾಸ್ಟ್ ಮಿನಿಟ್ ಟಾರ್ಗೆಟ್ ಇಟ್ಕೊಂಡು ಕೆಲಸ ಮಾಡೋಕ್ಕೆ ಹೋಗ್ಬಿಡಿ. ಅದು ನಿಮಗೂ ಇರಿಟೇಟ್ ಆಗುತ್ತೆ, ನಿಮಗೂ ಒಂಥರ ಡಿಮೋಟಿವೇಟ್ ಥರ ಫೀಲ್ ಆಗ್ತಾ ಇರುತ್ತೆ ಅವಾಗವಾಗ. ಸೊ ದ್ಯಾಟ್ ಈಸ್ ಶನಿ. ಡಿಲೇ ಇನ್ ಮ್ಯಾರೇಜ್ 7th ಅಂದರೆ. ಆ್ಯಂಡ್ ದೆನ್ ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ರಾಹು. ಬಿಕಾಸ್ ಇವಾಗಿನ ಜನ್ರೇಷನಲ್ಲಿ ಯು ಗೈಸ್ ನೋ ರಾಹುನ ಎಷ್ಟರ ಮಟ್ಟಿಗೆ ಫ್ಯಾಂಟಸೈಸ್ ಮಾಡ್ತಾರೆ, ರಾಹುನ ಎಷ್ಟರ ಮಟ್ಟಿಗೆ ಪ್ರೈಸ್ ಮಾಡ್ತಾರೆ, ರಾಹುನ ಎಷ್ಟರ ಮಟ್ಟಿಗೆ ಎಂಕರೇಜ್ ಮಾಡ್ತಾರೆ ಅಲ್ವಾ ರಾಹುನ. ಸೊ ರಾಹು ಬಗ್ಗೆ ಇವಾಗ ಮಾತಾಡೋಣ. ಐ ಗೆಸ್ ನಾನು ರಾಹು ಬಗ್ಗೆ ಮಾತಾಡಿಬಿಟ್ಟು ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಿಕಾಸ್ ಆಲ್ರೆಡಿ ಇಟ್ಸ್ 36 minutes ಆಗೋಗ್ಬಿಟ್ಟಿದೆ. ಐ ಡೋಂಟ್ ನೋ ಇದಕ್ಕೆ ನೀವು ಹೆಂಗೆ ಎಂಕರೇಜ್ ಮಾಡ್ತೀರಾ ಏನಂತ ಏನೂ ಗೊತ್ತಿಲ್ಲ ಅಲ್ವಾ. ಸೊ ಲಾಂಗ್ ವಿಡಿಯೋ ಬೋರ್ ಆಗುತ್ತೇನೋ ನಂಗೆ ನಿಜ ಗೊತ್ತಿಲ್ಲ. ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಬಿಕಾಸ್ ನಾನು ಮಾತಾಡ್ತಾ ಹೋದರೆ ನಾನು ಮಾತಾಡ್ತಾನೇ ಇರ್ತೀನಿ, ನಾನು ಪ್ರೀಚ್ ಮಾಡ್ತಾನೇ ಇರ್ತೀನಿ. ಬೇಕು ಅಂದವ್ರಿಗೂ ಪ್ರೀಚ್ ಮಾಡ್ತಿರ್ತೀನಿ, ಬೇಡ ಅಂದವ್ರಿಗೂ ಮಾಡ್ತಾಯಿರ್ತೀನಿ. ಬಿಕಾಸ್ ನನ್ನ ಕಾಂಬಿನೇಷನ್ ಹಾಗಿದೆ. ಓಕೆ, ಸೊ ಐ ಡೋಂಟ್ ಮೈಂಡ್ ಪ್ರೀಚಿಂಗ್. ಬಟ್ ನಿಮಗದು ಕೇಳೋದಕ್ಕೆ ಏನು ಅನಿಸುತ್ತೆ ನನಗೆ ಗೊತ್ತಿಲ್ಲ ಅಲ್ವಾ. ಅದಕ್ಕೆ ದಿಸ್ ಇಸ್ ಮೈ ಫಸ್ಟ್ ಎಕ್ಸ್ಪೆರಿಮೆಂಟ್ ಆಸ್ಟ್ರಾಲಜಿ ರಿಲೇಟೆಡ್. ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಏನು ಅನಿಸ್ತಾ ಇದೆ ವಿಡಿಯೋ ಬಗ್ಗೆ ಅಂತ. ಓಕೆ, ರಾಹು ಬಗ್ಗೆ ಮೇಯ್ನಾಗಿ ನಾನು ಫಾರಿನ್ ರಿಲೇಟೆಡ್ ಡಿಸ್ಕಷನ್ ಮಾಡೋಣ. ರಾಹು ಅಂದರೆ ತುಂಬಾ ಇದೆ. ಓಕೆ, ರಾಹು ಅಂದರೆ ಒಬ್ಸೆಷನ್ ಅಂತಲೇ ಹೇಳ್ಬೋದು. ರಾಹು ಎಲ್ಲಿ ಕೂತಿರುತ್ತೆ ಅಲ್ಲಿ ಬೇಕೋ ಬೇಡವೋ ನಮಗೆ ಒಬ್ಸೆಸ್ಡ್ ಎನರ್ಜಿ ಅಲ್ಲಿ ನಮಗಿರುತ್ತೆ. ರಾಹು ಅಂದರೆ ಫಾರಿನ್ ರಿಲೇಟೆಡ್ ಬಗ್ಗೆ ಹೇಳುತ್ತೆ. ರಾಹು ಅಂದರೆ ಸಮ್ ಶಾರ್ಟ್ಕಟ್ಸ್, ಎಲ್ಲೆಲ್ಲ ರಾಹು ಕೂತಿರುತ್ತೆ, ಯಾವ ಮನೇಲಿ ಕೂತಿರುತ್ತೆ ಅಲ್ಲಿ ಎಷ್ಟಾಗುತ್ತೆ ಅಷ್ಟು ನಾವು ಶಾರ್ಟ್ಕಟ್ ಟ್ರೈ ಮಾಡ್ತಾ ಇರ್ತೀವಿ. ಶಾರ್ಟ್ಕಟ್ಟಲ್ಲಿ ಫೇಮ್ ಹುಡ್ಕೋದಕ್ಕೆ ನಾವು ಟ್ರೈ ಮಾಡ್ತಾ ಇರ್ತೀವಿ. ಓಕೆ, ಸೊ ದ್ಯಾಟ್ ಈಸ್ ವಾಟ್. ಇವಾಗ ರಾಹು ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಆ್ಯಂಡ್ ದೆನ್ ನಾನು ಕಾಮೆಂಟ್ ಸೆಕ್ಷನಲ್ಲಿ ಬಿಡ್ತೀನಿ, ಏನಿದ್ರು ನೀವು ಡಿಸ್ಕಸ್ ಮಾಡ್ಕೋಬೋದು. ನೆಕ್ಸ್ಟ್ ಯಾವ ಟಾಪಿಕ್ ಬಗ್ಗೆ ಬೇಕು ಅಂತ ಮೇಯ್ನಾಗಿ ನೀವು ಇನ್ಕ್ಲೂಡ್ ಮಾಡ್ಬೋದು. ಓಕೆ, ಸೊ ರಾಹು ಇವಾಗ ಸ್ನೇಕಲ್ಲಿ ಹೆಡ್ ಈಸ್ ರಾಹು, ಟೇಲ್ ಈಸ್ ಕೇತು. ನಿಮ್ಮ ಚಾರ್ಟಲ್ಲಿ ನೀವು ಅಬ್ಸರ್ವ್ ಮಾಡಿರ್ತೀರ, ಎಕ್ಸಾಕ್ಟ್ ಆಪೋಸಿಟ್ ಕೇತು ಇರುತ್ತೆ. ಇವಾಗ ರಾಹು 7th ಕೇತು 1st ರಾಹು 9th ಕೇತು 3rd ಹೌಸಲ್ಲಿರುತ್ತೆ. ರಾಹು 10th ಕೇತು 4th ಹೌಸಲ್ಲಿರುತ್ತೆ. ಸೊ ದ್ಯಾಟ್ ಈಸ್, ನಂದು ಕ್ಯಾಮ್ರಾ ಯಾಕೋ ಫ್ಲಕ್ಚುಯೇಷನ್ ತುಂಬ ಆಗ್ತಾಯಿದೆ. ಓಕೆ, ಟ್ಯಾಬಲ್ಲಿ ರೆಕಾರ್ಡ್ ಮಾಡ್ತಾ ಇರೋದು ಇನ್ಫ್ಯಾಕ್ಟ್, ಕ್ಯಾಮ್ರಾ ಎಲ್ಲ. ಸೊ ಇವಾಗ ಫಾರಿನ್ ರಿಲೇಟೆಡ್ ಡಿಸ್ಕಸ್ ಮಾಡ್ತೀನಿ. ಓಕೆ, ತುಂಬ ಜನಕ್ಕೆ ಕ್ವೆಶನ್ ಇರುತ್ತೆ, ನನಗೆ ಫಾರಿನ್ ಯೋಗ ಇದೆಯಾ, ನಾನು ಫಾರಿನಲ್ಲಿ ಕೆಲಸ ಮಾಡೋ ಯೋಗ ಇದೆಯಾ, ಫಾರಿನಲ್ಲಿ ನಾನು ಅರ್ನ್ ಮಾಡೋ ಯೋಗ ಇದೆಯಾ, ಫಾರಿನಲ್ಲಿ ನಾನು ದುಡ್ಡು ಮಾಡೋ ಯೋಗ ಇದೆಯಾ, ಫಾರಿನಲ್ಲಿ ನಾನು ಸೆಟಲ್ ಆಗೋ ಯೋಗ ಇದೆಯಾ, ಹೀಗೆಲ್ಲ ತುಂಬ ಕ್ವೆಶನ್ ಮಾಡ್ತೀರಾ. ಓಕೆ, ಸೊ ಅದು ಮೇನ್ ಟಾಪಿಕಲ್ಲಿ ಡಿಸ್ಕಸ್ ಮಾಡೋಣ, ರಾಹು ಏನು ಅಂತ. ಸೊ ಒನ್ ಬೇಸಿಕ್ ಪ್ಲೇಸ್ಮೆಂಟ್, ರಾಹು ಫಾರಿನಲ್ಲೇ ಸೆಟಲ್ಮೆಂಟ್ ಕೊಡೋದು ಅಂತ ಅಂದರೆ 12th ಹೌಸ್. ಬಟ್ ಇಲ್ಲೇನಾಗುತ್ತೆ, ರಾಹು ಎಲೋನ್ ಇದ್ದರೆ ಆಗಲ್ಲ. ರಾಹು ಜೊತೆ ಈದರ್ ನಿಮ್ಮ ಅಸೆಂಡೆಂಟ್ ಲಾರ್ಡ್, ನಿಮ್ಮ 1st ಹೌಸ್ ಲಾರ್ಡ್ ಇರಬೇಕು, ಅಥವಾ ನಿಮ್ಮ ಯಾವ ದಶ ನಡೀತಾ ಇದೆ ಆ ದಶದ್ದು ಲಾರ್ಡ್ 12th ಹೌಸಲ್ಲಿ ಇರಬೇಕು. ರಾಹುಗೆ ಒಂದು ಸಪೋರ್ಟ್ ಬೇಕಾಗುತ್ತೆ ಫೈನಲ್ ಸೆಟಲ್ಮೆಂಟಿಗೆ, ಫಾರಿನ್ ಸೆಟಲ್ಮೆಂಟಿಗೆ ಅಂತಲೇ ಹೇಳ್ಬೋದು. ಬಿಕಾಸ್ ನಾನು ತುಂಬ ಜನದ್ದು ನೋಡಿದ್ದೀನಿ, ರಾಹು ಎಲೋನ್ 12th ಹೌಸಲ್ಲಿ ಇರುತ್ತಲ್ವ, ಅವರಿಗೆ ಆ ಟೆಂಡೆನ್ಸಿ ಇರುತ್ತೆ ಹೋಗಬೇಕು ಅಂತ. ಬಟ್ ಆ ಪುಷ್ ಅನ್ನೋದು, ಆ ಇಲ್ಯೂಷನಿಂದ ಹೊರಗೆ ಬರೋದಕ್ಕೆ ರಿಯಾಲಿಟಿಲೂ ಪುಷ್ ಮಾಡೋದಕ್ಕೆ ಒಂದು ಪ್ಲ್ಯಾನೆಟ್ದು ಸಪೋರ್ಟ್ ಅದಕ್ಕೆ ಬೇಕಾಗತ್ತೆ. ಈದರ್ 12th ಹೌಸ್ ಲಾರ್ಡ್ ಜೊತೆನಾದ್ರು ಅದು ಕೂತಿರಬೇಕು.
ಯೂಶ್ವಲಿ ರಾಹು 12th ಹೌಸಲ್ಲಿರೋರು ಫಾರಿನ್ ಹೋಗಲಿಲ್ಲ ಅಂದರೆ ಪ್ರಾಬಬ್ಲಿ ಅವ್ರು ಮೋಸ್ಟ್ ಆಫ್ ದ ಟೈಮ್ ಅಲೋನ್ ಇರೋದಕ್ಕೆ ಇಷ್ಟಪಡ್ತಾರೆ, ಒಬ್ಬರೇ ಇರೋದಕ್ಕೆ ಇಷ್ಟಪಡ್ತಾರೆ, ಜಾಸ್ತಿ ಮಿಂಗಲ್ ಆಗೋದಕ್ಕೆ ಇಷ್ಟಪಡಲ್ಲ, ಪ್ರೈವೇಟ್ ಲೈಫ್ನ ಜಾಸ್ತಿ ಚೂಸ್ ಮಾಡ್ತಾರೆ. ನನ್ನ ಫ್ಯಾಮಿಲಿಲಿ ಒಂದು ವೆರಿ ಕ್ಲೋಸ್, ಐ ಮೀನ್ ನನ್ನ ಫ್ಯಾಮಿಲಿಲಿ ಒಬ್ಬರು ಇದ್ದಾರೆ, ಸೊ ನನಗೆ ಇದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವ್ರಿಗೆ ತುಂಬ ಟೆಂಡೆನ್ಸಿ ಇತ್ತು ಹೋಗಬೇಕು 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 ಅಂತ. ಈವನ್ ರಾಹು ದಶನೂ ನಡೀತಾ ಇತ್ತು, ಬಟ್ ಶಿ ಕುಡಂಟ್ ಗೋ ಬಿಕಾಸ್ ಒನ್ ಥಿಂಗ್ ಇಸ್ ರಾಹು ವೀಕ್ ಆಗಿದೆ, ಐ ಮೀನ್ ಡೆಬಿಲಿಟೇಟ್ ಆಗಿದೆ 1 ಪಾಯಿಂಟ್. ಆ್ಯಂಡ್ ದೆನ್ 4th ಹೌಸ್ ತುಂಬ ಸ್ಟ್ರಾಂಗ್ ಆಗಿದೆ. 4th ಹೌಸಲ್ಲಿ ಎಕ್ಸಾಲ್ಟೆಡ್ ಪ್ಲ್ಯಾನೆಟ್ ಇದೆ. ಸೊ ಎಷ್ಟೇ ಅವಳಿಗೆ ಟೆಂಡೆನ್ಸಿ ಇದ್ರೂ ಫಾರಿನ್ ಹೋಗೋಕ್ಕೆ 4th ಹೌಸಲ್ಲಿರೋ ಸ್ಟ್ರಾಂಗ್ ಪ್ಲ್ಯಾನೆಟ್ಸ್ ಅವಳನ್ನ ಬಿಟ್ಕೊಡ್ಲಿಲ್ಲ. ನೀನಿಲ್ಲ, ಮನೆ ಕಡೆ ನಿನಗೆ ಖುಷಿ ಇದೆ, ಮನೆ ಕಡೆ ನಿನಗ ಹ್ಯಾಪಿನೆಸ್ ಇರುತ್ತೆ. ಸೊ ಆ ಥರ ಇನ್ನೊಬ್ರು ನೋಡಿದ್ದೀನಿ ಫಾರಿನಲ್ಲಿ ಕರೆಂಟ್ಲಿ ಶಿ ಈಸ್ ವರ್ಕಿಂಗ್. ಐ ಆಮ್ ನಾಟ್ ಶೋರ್ ಸೆಟಲ್ಮೆಂಟ್ ಫಾರಿನಲ್ಲಿ ಆಗುತ್ತಾ ಇಲ್ವಾ, ಬಟ್ ಶಿ ಈಸ್ ಇನ್ ಫಾರಿನ್. 10th ಹೌಸಲ್ಲಿ ರಾಹು ಕೂತಿದೆ, 4th ಅಲ್ಲಿ ಕೇತು ಕೂತಿದೆ. ಸೊ 4th ಹೌಸ್ ಇಸ್ ಡ್ಯಾಮೇಜ್ ಅಂತ ಹೇಳಲ್ಲ, ಶಿ ಈಸ್ ಡಿಟ್ಯಾಚ್ಡ್. ಕೇತು ಅಂದರೆ ಡಿಟ್ಯಾಚ್ಮೆಂಟ್, 4th ಅಂದರೆ ಹೋಮ್ ಎನ್ವಿರಾನ್ಮೆಂಟ್, ಹೋಮ್ ಲ್ಯಾಂಡ್. ಓಕೆ, ಸೊ ಆ ಪರ್ಸನ್ ಹೋಮ್ ಲ್ಯಾಂಡಿಂದ ಡಿಟ್ಯಾಚ್ಡ್ ಆಗಿದ್ದಾಳೆ. ಆ್ಯಂಡ್ ಅವಳಿಗಿವಾಗ ಕರಿಯರಲ್ಲಿ ಏನೋ ಒಂದು ಒಬ್ಸೆಷನ್ ಎನರ್ಜಿ ಬಂದಿದೆ. ನಾನು ಮುಂಚೆನೇ ಹೇಳಿದೆ ರಾಹು ಅಂದರೆ ಒಬ್ಸೆಷನ್. ಸೊ ಅವಳಿಗಿವಾಗ ಕರಿಯರ್ ಮೇಲೆ ಒಬ್ಸೆಷನ್, ಕರಿಯರಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು. ಎಲ್ಲರೂ ಒಂದು ರೂಲ್ಸ್ ಫಾಲೋ ಮಾಡ್ಕೊಂಡು ಹೋದರೆ ನಾನು ಡಿಫ್ರೆಂಟ್ ರೂಲ್ನ ಫಾಲೋ ಮಾಡಿಬಿಟ್ಟು ನಾನು ಕರಿಯರಲ್ಲಿ ಅಚೀವ್ ಮಾಡ್ತೀನಿ. ದಿಸ್ ಈಸ್ ವಾಟ್ ಹರ್ ಚಾಯ್ಸ್. ಸೊ ರಾಹು ಹಿಂಗೆ ವರ್ಕ್ ಮಾಡುತ್ತೆ. ಆ್ಯಂಡ್ ಎಸ್ಪೆಷಲಿ 4th ಹೌಸ್ ಮನೆಯಲ್ಲೂ ಅವಳಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಆಟೋಮ್ಯಾಟಿಕ್ಕಾಗಿ ಅವಳು ಫಾರಿನ್ ರಿಲೇಟೆಡ್ ಶಿಲ್ ಫೈಂಡ್ ಸಮ್ವೇರ್ ಎಲ್ಸ್ ಹರ್ ಹ್ಯಾಪಿನೆಸ್ ಅಲ್ವಾ. ಯೂಶ್ವಲಿ 4th ಹೌಸ್ ಯಾರ್ದೆಲ್ಲ ಡ್ಯಾಮೇಜ್ ಆಗಿರುತ್ತೆ, ಡ್ಯಾಮೇಜ್ ಅಂತ ಹೇಳಕ್ಕೆ ನೆಗೆಟಿವ್ ಪ್ಲ್ಯಾನೆಟ್ಸ್ ಇರುತ್ತೆ. ಫಾರ್ ಎನ್ ಎಕ್ಸಾಂಪಲ್ 4th ಅಲ್ಲಿ ಶನಿ, ಸಮ್ಟೈಮ್ಸ್ 4th ಅಲ್ಲಿ ಕೇತು ಇದ್ದವರಿಗೆ, 4th ಅಲ್ಲಿ ಮಂಗಳ ಗ್ರಹ ಮಾರ್ಸ್ ಇದ್ದವ್ರಿಗೆ, 4th ಅಲ್ಲಿ ವೀಕ್ ಸಿಚುವೇಶನ್ ಹೆಂಗಾದ್ರು ಕ್ರಿಯೇಟ್ ಆಗಿದೆ ಅಂದರೆ ಡೆಬಿಲಿಟೇಟೆಡ್ ಪ್ಲ್ಯಾನೆಟ್ ಕ್ರಿಯೇಟ್ ಆಗಿದೆ ಅಂದರೆ ಪ್ರಾಬಬ್ಲಿ ಆ ಪರ್ಸನ್ಗೆ ಹೋಮ್ ಲ್ಯಾಂಡಿಂದ ನಾನೆಲ್ಲರೂ ದೂರ ಹೋಗಬೇಕು, ಮನೆಯಿಂದ ದೂರ ಹೋಗ್ಬೇಕು ಅನ್ನೋ ಒಂದು ಇನ್ಕ್ಲೈನೇಷನ್ ನ್ಯಾಚುರಲಿ ಆ ಪರ್ಸನಿಗೆ ಬರುತ್ತೆ. ಆ ಒಂದು ವೇಯಲ್ಲಿ ಆ ಪರ್ಸನ್ ಹೋಗ್ತಾನೆ, ಟ್ರಾವೆಲ್ ಮಾಡ್ತಾನೆ ಔಟ್ ಆಫ್ ಕಂಟ್ರಿ. ಓಕೆ, ಆ್ಯಂಡ್ ಎಸ್ಪೆಷಲಿ ಯಾರ್ದೆಲ್ಲ ರಾಹು ದಶ ನಡೀತಾ ಇದೆ, ಐ ಥಿಂಕ್ ನಿಮಗೆ ಆ ಒಂದು ನ್ಯಾಚುರಲ್ ಟೆಂಡೆನ್ಸಿ ಇರುತ್ತೆ ಔಟ್ ಆಫ್ ಕಂಟ್ರಿ ಹೋಗೋದಕ್ಕೆ, ಫಾರಿನಲ್ಲಿ ಏನಾದರೂ ಮಾಡಬೇಕು, ಔಟ್ ಆಫ್ ಬಾಕ್ಸ್ ನಾನು ಏನಾದ್ರು ಒಂದು ಮಾಡಬೇಕು, ನನ್ನ ಫ್ಯಾಮಿಲಿಲೇ ಇಲ್ಲಿವರೆಗೂ ಹೋಗಿರಬಾರ್ದು ಆ ಜಾಗದಲ್ಲಿ ನಾನೇನಾದ್ರು ಮಾಡಬೇಕು, ಆ ಒಂದು ಇನ್ಕ್ಲೈನೇಷನ್ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಓಕೆ, ಪರ್ಮನೆಂಟ್ ಸೆಟಲ್ಮೆಂಟ್ ಹೆಂಗಿರ್ಬೇಕಂತ ನಾನು ನಿಮಗೆ ಹೇಳಿದೆ. ಒಂದು ವೆರಿ ಮಚ್ 4th ಹೌಸ್ ಡ್ಯಾಮೇಜ್ ಆಗಿರಬೇಕು, ಇಲ್ಲ 12th ಹೌಸಲ್ಲಿ ರಾಹು ಅಥವಾ 12th ಹೌಸಲ್ಲಿ ಶನಿ, ಸಮ್ಟೈಮ್ಸ್ ರಾಹು ಜೊತೆ ಎಲ್ಲ ಇದ್ದರೆ ಅವಳ ಕರ್ಮ ಬೇರೆ ದೇಶದಲ್ಲಿದೆ, ಔಟ್ ಆಫ್ ಕಂಟ್ರಿಲಿದೆ ಅಂತ ಡಬಲ್ ಕನ್ಫರ್ಮೇಷನ್. ಇವಾಗ ಒಬ್ಬೊಬ್ಬರು ಮದುವೆ ಆದಮೇಲೆ ಫಾರಿನ್ ಹೋಗ್ತಾರೆ, ಮದುವೆ ಆದಮೇಲೆ ಅವರ ಒಂದು ಪ್ಲೇಸ್ನ ಚೇಂಜ್ ಮಾಡ್ತಾರೆ, ಲೊಕೇಶನ್ ಚೇಂಜ್ ಮಾಡ್ತಾರೆ. ಸೊ ಈ ಪರ್ಸನ್ಗೆ ರಾಹು 7th ಹೌಸಲ್ಲಿರುತ್ತೆ, ಅಥವಾ ರಾಹು ಜೊತೆ 7th ಹೌಸ್ ಲಾರ್ಡ್ ಕೂತಿರುತ್ತೆ. ಸೊ ಈ ಪರ್ಸನ್ಗೆ ಇಟ್ಸ್ ಎ ಡಬಲ್ ಕನ್ಫರ್ಮೇಷನ್. ಒಂದ್ಸಲ ಮ್ಯಾರೇಜ್ ಆದಮೇಲೆ, ಒಂದು ಲೈಫ್ ಪಾರ್ಟ್ನರ್ನ ಅವಳು ಮೀಟ್ ಮಾಡಾದ್ಮೇಲೆ ಅಥವಾ ಅವ್ನು ಮೀಟ್ ಮಾಡಾದ್ಮೇಲೆ ಅವನಿಗೆ ಫಾರಿನ್ ಎಕ್ಸ್ಪೋಜರ್ ಸಿಗುತ್ತೆ. ಬಟ್ ಅದು ಪರ್ಮನೆಂಟ್ ಸೆಟಲ್ಮೆಂಟ್ ಅಂತ ನಾನು ನಿಮಗೆ ಹೇಳಲ್ಲ. ಈಗ ನಾ ಜಾತಕದಲ್ಲಿ ಆ ಒಂದು ಕಾಂಬಿನೇಷನ್ಸ್ ಮುಂಚೆ ಹೇಳಿದ್ನಲ್ಲ, ಅದು ಇದ್ರೆ ಪರ್ಮನೆಂಟ್ ಸೆಟಲ್ಮೆಂಟ್, ಇಲ್ಲ ಅಂತಂದರೆ ಫಾರ್ ಅ ಟೈಮ್ ಬೀಯಿಂಗ್ ಒಂದು 10 ವರ್ಷಕ್ಕಿದ್ದು ವಾಪಸ್ ಬರ್ತಾರೆ, ಆ ಥರ ಎನರ್ಜೀಸ್. ಓಕೆ, ಆ್ಯಂಡ್ ದೆನ್ ಹೈಯರ್ ಸ್ಟಡೀಸಿಗೆ ಹೋಗ್ತಾರಲ್ವ, ಅವ್ರದ್ದು 9th ಹೌಸಲ್ಲಿ ರಾಹು ಇರುತ್ತೆ, ಅಥವಾ 9th ಹೌಸಲ್ಲಿ ರಾಹು ಟ್ರಾನ್ಸಿಟ್ ಮಾಡ್ತಾ ಇರುತ್ತೆ. ಸೊ ದ್ಯಾಟ್ ಈಸ್ ಇಟ್. ಸೊ ದೀಸ್ ಆರ್ ದ ಬೇಸಿಕ್ ಕಾಂಬಿನೇಷನ್, ರಾಹು ಫಾರಿನ್ ಎನರ್ಜಿಗೆ ಕನೆಕ್ಟ್ ಆಗಿರೋ ಕಾಂಬಿನೇಷನ್ಸ್ ಅಂತಲೇ ಹೇಳ್ಬೋದು. ಮೇಯ್ನಾಗಿ ಅವರಿಗೆ ಒಂದು ಒಬ್ಸೆಷನ್ ಇರುತ್ತೆ, ನಾನು ಹೋಗಬೇಕು, ನಾನು ಅಲ್ಲಿರಬೇಕು, ನಾನು ದೂರ ಇರಬೇಕು, ಔಟ್ ತುಂಬ ದೂರ ಡಿಸ್ಟೆನ್ಸ್ ಇರೋ ಒಂದು ಪ್ರದೇಶದಲ್ಲಿ ಏನೋ ಮಾಡಬೇಕು, ಆ ಥರ. ಸೊ ಯಾ, ಐ ಗೆಸ್ ದಟ್ಸ್ ಇಟ್. ಈ ಒಂದು ವಿಡಿಯೋಗೆ ಐ ಗೆಸ್ ಇಷ್ಟು ಸಾಕು. ಕಾಮೆಂಟ್ ಸೆಕ್ಷನಲ್ಲಿ ರೆಸ್ಪಾನ್ಸ್ ಹೆಂಗೆ ಬರುತ್ತೆ ಅದ್ರ ಮೇಲೆ ನಾನು ಒಂದು ನೆಕ್ಸ್ಟ್ ವಿಡಿಯೋ ನಾನು ಪ್ಲ್ಯಾನ್ ಮಾಡ್ತೀನಿ.
ಬಟ್ ನಾನು ಮಾತಾಡ್ತಾ ಇದ್ದರೆ ಹೇಳೋದ್ನಲ್ಲ, ನಾನು ಎಷ್ಟೊತ್ತು ಬೇಕಿರೋ ಮಾತಾಡ್ಬೋದು. ಐ ಗೆಸ್ ಇವತ್ತಿಗೆ ಇಷ್ಟು ಸಾಕು. ಲೆಟ್ಸ್ ಡಿಸ್ಕಸ್ ಇನ್ ಫ್ಯೂಚರ್. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಯಾವುದಾದ್ರು ಕಾಂಬಿನೇಷನ್ ಇದೆಯಾ, ನಿಮಗೆ ಹೆಂಗೆ ಆಗ್ತಾ ಇದೆ, ಎವ್ರಿಥಿಂಗ್. ಆಲ್ವೇಸ್ ಓಪನ್ ಟು ಡಿಸ್ಕಸ್ ಅಬೌಟ್ ಆಸ್ಟ್ರಾಲಜಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನೋ ಹೇಳಂತ ಮಾಡಿದೆ. ಐ ಥಿಂಕ್ ಟೈಮ್ ಸ್ಟ್ಯಾಂಪ್ಸ್ ನಾನು ಹಾಕಲ್ಲ ಇದಕ್ಕೆ. ಯಾರಾದರೂ ಅಷ್ಟು ಇಂಟ್ರೆಸ್ಟೆಡ್ ಆಗಿದ್ದರೆ ಒಂದೊಂದೇ ಟಾಪಿಕ್ ನಾನು ಏನು ಡಿಸ್ಕಸ್ ಮಾಡ್ತಾಯಿದ್ದೀನಿ ಅಂತ ಹಾಕಿಬಿಟ್ಟು ಪ್ಲೀಸ್ ಟೈಮ್ ಸ್ಟ್ಯಾಂಪ್ಸ್ನ ಹಾಕಿ, ಸೊ ದ್ಯಾಟ್ ಎಲ್ಲರಿಗೂ ಏನಾಗುತ್ತೆ ಲೈಕ್ ಡೈರೆಕ್ಟಾಗಿ ಕ್ಲಿಕ್ ಮಾಡ್ಬೋದು ಅಂತಷ್ಟೇ. ಸೊ ಎಸ್ ಗೈಸ್, ದ್ಯಾಟ್ ವಾಸ್ ದ ಮೆಸೇಜ್ ಫಾರ್ ಟುಡೇಸ್ ವಿಡಿಯೋ. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನು ಅನಿಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಪರ್ಸ್ನಲ್ ರೀಡಿಂಗ್ ಬುಕ್ ಮಾಡಬೇಕು ಬೇಸ್ಡ್ ಆನ್ ಆಸ್ಟ್ರಾಲಜಿ ಆ್ಯಂಡ್ ಟ್ಯಾರೋ ಕಾರ್ಡ್ ರೀಡಿಂಗ್ ಅನಿಸಿದ್ರೆ ಕಾಮೆಂಟ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಏನು ನಂಬರ್ ಇದೆ ಅಥವಾ ಡಿಸ್ಪ್ಲೇ ಆಗ್ತಾಯಿತ್ತು ಅನಿಸುತ್ತೆ ಇನ್ ಬಿಟ್ವೀನ್, ಆ ನಂಬರಿಗೆ ನೀವು DM ಮಾಡಿದ್ರೆ ಆಯಿತು. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು ಆಲ್, ಬಾಯ್.